ನಮಸ್ಕಾರ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಪೋಸ್ಟ್ ಆಫೀಸ್ ಕ್ಯಾಂಪಸ್ ಯೂಟ್ಯೂಬ್ ಚಾನಲ್. ಸೊ GDS ಟು MTS ಪೋಸ್ಟ್ಮ್ಯಾನ್ ಎಕ್ಸಾಮ್ಗಳ ಕ್ಲಾಸ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತಿನ ಕ್ಲಾಸ್ ಯಾವುದಂದರೆ ಪೇಮೆಂಟ್ ಆಫ್ ಪೋಸ್ಟೇಜ್, ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷನರಿ ಬಗ್ಗೆ ನೋಡೋಣ. PO ಗೈಡ್ ಪಾರ್ಟ್ 1ನಲ್ಲಿ ಬರುವ ಕ್ಲಾಸ್ 8 ಟು ಕ್ಲಾಸ್ 14. ಕ್ಲಾಸ್ 8 ಟು ಕ್ಲಾಸ್ 14 ಏನು ಹೇಳ್ತದೆ ಮತ್ತು ಯಾವ್ಯಾವ ಕ್ಲಾಸಸ್ ಯಾವುದ್ರ ಬಗ್ಗೆ ಇದೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಫಸ್ಟು ಪೋಸ್ಟ್ ಆಫೀಸ್ ಕ್ಲಾಸ್ 8 ಏನು ಹೇಳ್ತದೆ ಅಂದರೆ ಪೋಸ್ಟ್ ಆಫೀಸ್ ಹಾಲಿಡೇಸ್. ಕ್ಲಾಸ್ 9 ಡಿಸೈರಬಿಲಿಟಿ ಆಫ್ ಪ್ರೀ ಪೇಮೆಂಟ್ ಆಫ್ ಪೋಸ್ಟೇಜ್. ಕ್ಲಾಸ್ 10 ಪೋಸ್ಟೇಜ್ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷನರಿ. ಕ್ಲಾಸ್ 11 ಫ್ರ್ಯಾಂಕಿಂಗ್ ಮಷೀನ್. ಕ್ಲಾಸ್ 12 ಪ್ರೀ ಪೇಮೆಂಟ್ ಆಫ್ ಪೋಸ್ಟೇಜ್ ಇನ್ ಕ್ಯಾಶ್. ಕ್ಲಾಸ್ 13 ಸ್ಪಾಯ್ಟ್ ಆ್ಯಂಡ್ ಡಿಫೇಸ್ಡ್ ಸ್ಟ್ಯಾಂಪ್. ಕ್ಲಾಸ್ 14 ಫಿಕ್ಟಿಷಿಯಸ್ ಸ್ಟ್ಯಾಂಪ್. ಇವೆಲ್ಲ ಬಗ್ಗೆ ಈ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಫಸ್ಟು ಕ್ಲಾಸ್ 8 ಪೋಸ್ಟ್ ಆಫೀಸ್ ಹಾಲಿಡೇಸ್. ಇವಾಗ ನಮಗೆ ಟೋಟಲ್ ಒಂದು ವರ್ಷದಲ್ಲಿ ಎಷ್ಟು ಹಾಲಿಡೇಸ್ ಇದ್ದಾವೆ? ಒಂದು ವರ್ಷದಲ್ಲಿ ನಮಗೆ 17 ಹಾಲಿಡೇಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಇನ್ ಇಯರ್, ಒಂದು ವರ್ಷದಲ್ಲಿ. ಸೊ ಅದರಲ್ಲಿ 14 ಕಾಮನ್ ಹಾಲಿಡೇಸ್ ಇರ್ತವೆ. ಕಂಪಲ್ಸರಿ ಫಾರ್ ಆಲ್ ಸರ್ಕಲ್, ಎಲ್ಲ ಸರ್ಕಲ್ಗಳಿಗೆ ಕಾಮನ್ ಆಗಿರ್ತವೆ. ದೆನ್ 3 ವೇರಿಯೇಬಲ್, 3 ಹಾಲಿಡೇಸ್ ಏನಿರ್ತವೆ ಎಲ್ಲ ಸರ್ಕಲ್ ವೈಸು ಅವು ಬೇರೆ ಆಗ್ತಾ ಇರ್ತವೆ. ಸೊ ಇದು ಯಾವ ಥರ ವೇರಿಯೇಬಲ್ ಅಂದರೆ, ಇವಾಗ ನಮ್ಮದು ಕರ್ನಾಟಕ ಸರ್ಕಲ್ನಲ್ಲಿ ದಸರಾ ಮತ್ತು ದೀಪಾವಳಿ ಟೈಮಲ್ಲಿ ನಮಗೆ ರಜೆ ಕೊಡ್ತಾರೆ, ರೈಟ್. ಸೊ ಕೇರಳ ಸರ್ಕಲಲ್ಲಿ ಈ ಟೈಮಲ್ಲಿ ಅವರಿಗೆ ರಜೆ ಕೊಡೋದಿಲ್ಲ. ಓಣಮು ಮತ್ತು ಆ ಸ್ಟೇಟ್ನಲ್ಲಿ ಯಾವುದು ಪ್ರಮುಖ ಹಬ್ಬ ಇದೆಯಲ್ಲ ಆ ಟೈಮಲ್ಲಿ ಅವರಿಗೆ ರಜೆ ಕೊಡ್ತಾರೆ. ಸೊ ಹೀಗಾಗಿ ಇದು 3 ಸರ್ಕಲ್ ಟು ಸರ್ಕಲ್ ವೇರಿ ಆಗ್ತದೆ. ಆಮೇಲೆ 14 ಕಾಮನ್ ಇರ್ತದೆ. ದೆನ್ 14 ಕಾಮನ್ ಹಾಲಿಡೇಸ್ನಲ್ಲೇ 3 ನ್ಯಾಷನಲ್ ಹಾಲಿಡೇಸ್ ಕೂಡ ಬರ್ತವೆ. ಅದ್ಯಾವುದಂದರೆ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಮತ್ತು ಇದು ಇಂಡಿಪೆಂಡೆನ್ಸ್ ಡೇ ಇವೆಲ್ಲ ಕೂಡ ನ್ಯಾಷನಲ್ ಹಾಲಿಡೇಸ್ನಾಗಿ ಕನ್ವರ್ಟ್ ಮಾಡ್ತಾರೆ. ದೆನ್ 14 ಹಾಲಿಡೇಸಲ್ಲಿ 3 ನ್ಯಾಷನಲ್ ಹಾಲಿಡೇಸ್ ಆದರೆ ಉಳಿದಿರುವಂಥ ಹಾಲಿಡೇಸ್ ಏನಿರ್ತಾವೆಲ್ಲ ಅವೆಲ್ಲ ರಿಲಿಜಿಯಸ್, ಧಾರ್ಮಿಕ ರಜಾದಿನಗಳು ಆಗಿರ್ತವೆ. ನೆಕ್ಸ್ಟು ಕ್ಲಾಸ್ 9 ಮತ್ತು 10 ಬಗ್ಗೆ ನೋಡೋಣ. ಕ್ಲಾಸ್ 9 ಏನು ಹೇಳ್ತದೆ? ಡಿಸೈರಬಿಲಿಟಿ ಆಫ್ ಪ್ರೀ ಪೇಮೆಂಟ್ ಆಫ್ ಪೋಸ್ಟೇಜ್. ಆಮೇಲೆ ಕ್ಲಾಸ್ 10 ಪೋಸ್ಟೇಜ್ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷನರಿ ಬಗ್ಗೆ ಹೇಳ್ತದೆ. ಕ್ಲಾಸ್ 9 ಬಗ್ಗೆ ಇವಾಗ ನೋಡೋಣ. ಡಿಸೈರಬಿಲಿಟಿ ಆಫ್ ಪ್ರೀ ಪೇಮೆಂಟ್ ಆಫ್ ಪೋಸ್ಟೇಜ್. ಪೋಸ್ಟೇಜನ್ನು ಮುಂಚಿತವಾಗಿ ನಾವು ಪೇ ಮಾಡೋದರಿಂದ ಆಗುವ ಲಾಭಗಳು ಏನು ಅಂತ ಕ್ಲಾಸ್ 9 ಹೇಳ್ತದೆ. ಇವಾಗ unpaid articles or articles on which the postage is not fully prepaid are not afford any greater security in transmission over other unregistered mail. ಸೊ ನೀವು ಎಲ್ಲ ನೋಡಿರ್ತೀರಿ, ನಮ್ಮದಲ್ಲಿ ಸಾದಾ 2 ಟೈಪ್ ಇದೆ. ಸಾದಾ ಪತ್ರಗಳು, ನಾರ್ಮಲ್ ಲೆಟರ್ ಆ್ಯಂಡ್ ರಿಜಿಸ್ಟರ್ಡ್ ಸ್ಪೀಡ್ ಪೋಸ್ಟ್ ಪಾರ್ಸಲ್ ಲೈಕ್ ದಿಸ್. ಇವೆರಡು ಕ್ಯಾಟಗರಿಯನ್ನು ನಾವು ಮಾಡ್ತೀವಿ. ಸೊ ಸಾದಾ ಪತ್ರವನ್ನು ಕಳಿಸೋದರಿಂದ ಮತ್ತು ರಿಜಿಸ್ಟರ್ ಪತ್ರವನ್ನು ಕಳಿಸೋದರಿಂದ ನಿಮಗೇನು ಗೊತ್ತಾಗ್ತದೆ, ವ್ಯತ್ಯಾಸ ಏನು? ಸೊ ರಿಜಿಸ್ಟರ್ಗೆ ನಮಗೆ ಸೆಕ್ಯೂರಿಟಿ ಇದೆ, ಆಮೇಲೆ ಫಾಸ್ಟಾಗಿ ಮೂವ್ ಆಗ್ತದೆ, ಟ್ರ್ಯಾಕ್ ಮಾಡ್ಬೋದು, ಟ್ರ್ಯಾಕಿಂಗ್ ಫೆಸಿಲಿಟಿ ಇದೆ. ದೆನ್ ಇದೆಲ್ಲ ಓವರಾಲ್ ಬುಕ್ಕಿಂಗಿಂದ ಹಿಡಿದು ಅಪ್ ಟು ಡೆಲಿವರಿ ತನಕ ನಮಗೆ ಆ ಲೆಟ್ರ್ ಎಲ್ಲಿ ಹೋಗಿದೆ, ಏನಾಗ್ತಾಯಿದೆ ಎಲ್ಲ ನಮಗೆ ಗೊತ್ತಾಗ್ತದೆ ಒಂದು ಟ್ರ್ಯಾಕ್ ನಂಬರಿಂದ. ಬಟ್ ಇನ್ ಕೇಸ್ ಆಫ್ ನಾರ್ಮಲ್ ಲೆಟರ್ಸ್, ಸಾದಾ ಪತ್ರ ಕಳಿಸೋದರಿಂದ ನಮಗೇನು ಗೊತ್ತಾಗೋದಿಲ್ಲ. ಬುಕ್ ಮಾಡಿದ್ವಿ, ಹೋದ್ವಿ ಮನೆಗೆ, ಡೆಲಿವರಿ ಯಾವ ಡೇಟಿಗಾಯಿತು, ಎಲ್ಲಿ ಹೋಯ್ತಿದ್ದು ಲೆಟ್ರು, ಏನೇನಾಯ್ತು ಏನು ನಮಗೆ ಗೊತ್ತಾಗೋದಿಲ್ಲ. ಸೊ ಇದು ಕ್ಲಾಸ್ 9 ಇದ್ರ ಬಗ್ಗೆನೇ ಹೇಳ್ತದೆ. ಅನ್ಪೇಡ್ ಆರ್ಟಿಕಲ್ಸ್ ಆರ್ ನಾಟ್ ಅಫೋರ್ಡ್ ಎನಿ ಗ್ರೇಟರ್ ಸೆಕ್ಯೂರಿಟಿ ದೆನ್ ರಿಜಿಸ್ಟರ್ ಮೇಲ್. ಯಾವುದು ಇದು ರಿಜಿಸ್ಟರ್ ಮೇಲ್ ಮಾಡಿದ್ರಿಂದ ಮತ್ತು ಅನ್ಪೇಡ್ ಆರ್ಟಿಕಲ್ ಸಾದಾ ಪತ್ರನ ಕಳಿಸೋದ್ರಿಂದ ಏನೇನು ಡಿಫ್ರೆನ್ಸ್ ಇದೆ, ಮತ್ತು ಫುಲ್ಲಿ ಪ್ರೀಪೇಯ್ಡ್ ಇಲ್ಲದೇ ಇರುವಂಥ ಆರ್ಟಿಕಲ್ಸನ್ನು ಕಳಿಸ್ತಾರಲ್ಲ. ಸೊ ಇವಾಗ ಸಾದಾ ಪತ್ರ ಒಂದು ಆರ್ಟಿಕಲ್ ಇದೆ, ಇದಕ್ಕೆ 10 ರೂಪಾಯಿ ಸ್ಟ್ಯಾಂಪನ್ನು ಹಚ್ಚಬೇಕು. ಬಟ್ ಏನು ಮಾಡ್ತಾರೆ ಕಸ್ಟಮರು, ಓನ್ಲಿ 5 ರೂಪೀಸ್ ಸ್ಟ್ಯಾಂಪನ್ನು ಹಾಕ್ತಾರೆ, ಇರಲಿ ಬಿಡಿ ಹೋಗ್ತದಂತ. ಅಟ್ ದ ಟೈಮ್ ಆಫ್ ದ ಡೆಲಿವರಿ ಈ ಲೆಟ್ರಿಗೆ ನಾವು ಡಬಲ್ ದ ಪೋಸ್ಟೇಜನ್ನು ತೊಗೋತೇವೆ. ಡೆಫಿಷಿಯನ್ಸಿ ಎಷ್ಟು ಕಡಿಮೆ ಇದೆಯಲ್ಲ ಅದು ಡಬಲನ್ನು ನಾವು ಅಮೌಂಟನ್ನು ಅವ್ರ ಕಡೆಯಿಂದ ಇಸ್ಕೊಂಡು ಆ ಲೆಟ್ರನ್ನ ಡೆಲಿವರಿ ಕೊಡ್ತೇವೆ. ಇವರು ಫಸ್ಟ್ ಏನು ಮಾಡ್ತಾರೆ, 5 ರೂಪಾಯಿ ಅಷ್ಟೇ ಸ್ಟ್ಯಾಂಪ್ ಹಚ್ಚಿರ್ತಾರೆ, 5 ರೂಪಾಯಿ ಡಿಫ್ರೆನ್ಸ್ ಇರ್ತದೆ. ನಾವೇನು ಮಾಡ್ತೀವಿ, ಡಬಲ್ ದ ಡಿಫ್ರೆನ್ಸ್
₹5 ಡಿಫ್ರೆನ್ಸ್ ಐತಾ ₹10 ಕೊಡ್ರಿ ಲೆಟ್ರ್ ತಗೋರಿ. ಸೊ ಇಲ್ಲೇನಾಯಿತು, ₹10 ಹಚ್ಚೋ ಬದಲು ₹15 ಕಸ್ಟಮರ್ ಕೊಡಬೇಕಾಯ್ತು, ಯಾರು ರಿಸೀವರ್ಸ್. ಸೊ ಇದೇ ಥರ ಇದನ್ನು ಟ್ಯಾಕ್ಸನ್ನು ಹಾಕೋ ಸಲುವಾಗಿ ದೇ ಆರ್ ಲಯಬಲ್ ಟು ಡಿಟೆನ್ಷನ್ ಆಫ್ ಟ್ಯಾಕ್ಸಿಂಗ್ ದ ಪೋಸ್ಟೇಜ್. ಕಡಿಮೆ ಪೋಸ್ಟೇಜನ್ನು ಫುಲ್ಲಿ ಪ್ರಿಪೇರ್ಡ್ ಇಲ್ಲದೇ ಇರುವಂತಹ ಲೆಟರ್ಸನ್ನು ಎಟ್ ದ ಟೈಮ್ ಆಫ್ ಡೆಲಿವರಿ ಟ್ಯಾಕ್ಸಿಂಗ್ಗೆ ಟೈಮನ್ನು ತಗೋತದೆ ಅಂತ ಹೇಳ್ತಾರೆ. ಅದಕ್ಕೆ ಫಾಸ್ಟಾಗಿ ಡೆಲಿವರಿ ಆಗೋದಿಲ್ಲ ಮತ್ತು ಸೆಕ್ಯೂರಿಟಿ ಕೂಡ ಇರೋದಿಲ್ಲ. ಆ್ಯಂಡ್ ಬೆನಿಫಿಟ್ಸ್ ಆಫ್ ಪ್ರೀಪೇಮೆಂಟ್ ಮಾಡೋದರಿಂದ ಏನು ಲಾಭ ಆಗ್ತದೆ ನಿಮಗೆ? ಫಾಸ್ಟ್ ಡೆಲಿವರಿ, ಗ್ಯಾರಂಟೆಡ್ ಸೆಕ್ಯೂರಿಟಿ. ಸೊ ದಿಸ್ ಈಸ್ ಕ್ಲಾಸ್ 9. ಆ್ಯಂಡ್ ಕ್ಲಾಸ್ 10 ಏನಂದರೆ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಮತ್ತು ಸ್ಟೇಷನರಿ ಬಗ್ಗೆ ಹೇಳ್ತದೆ. ಇವಾಗ ಒಂದು ಲೆಟರ್ಸನ್ನು ಇಂಡಿಯಾ ಪೋಸ್ಟ್ ಮೂಲಕ ಕಳಿಸ್ಬೇಕಂದ್ರೆ ಅದ್ರ ಮೇಲೆ ಸ್ಟ್ಯಾಂಪನ್ನು ಹಚ್ತಾರೆ. ಸ್ಟ್ಯಾಂಪನ್ನು ಯಾವ್ದು ಹಚ್ತೀವಿ, ನಾವು ಯಾವ್ದು ಬೇಕಾದ ಸ್ಟ್ಯಾಂಪನ್ನು ಹಚ್ಚೋದಿಲ್ಲ. ದ ಸ್ಟ್ಯಾಂಪ್ಸ್ ವಿಚ್ ಆರ್ ಪ್ರೊವೈಡೆಡ್ ಬೈ ಇಂಡಿಯಾ ಪೋಸ್ಟ್ ಯಾವುದನ್ನು ಇದನ್ನ ಕೊಡ್ತದಲ್ಲ, ಸೊ ಅದನ್ನೇ ನಾವು ಸ್ಟ್ಯಾಂಪನ್ನು ಹಚ್ಚಬೇಕು. ಅದರ್ ಸ್ಟ್ಯಾಂಪ್ಸ್ ಆರ್ ನಾಟ್ ಅಲೌಡ್. ಓಕೆ. ರೆವೆನ್ಯೂ ಸ್ಟ್ಯಾಂಪ್ಸ್ ಕೂಡ ಸೆಂಟ್ರಲ್ ಗೌರ್ಮೆಂಟೇ ಇಶ್ಯೂ ಮಾಡ್ತದೆ ಸೆಂಟ್ರಲ್ ಗೌರ್ಮೆಂಟ್. ಬಟ್ ಇದನ್ನು ನಾವು ನಾರ್ಮಲ್ ಸ್ಟ್ಯಾಂಪ್ಸ್ ಥರ ಯೂಸ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಕಾಂಟ್ ಬಿ ಯೂಸ್ಡ್ ಫಾರ್ ಪೇಮೆಂಟ್ ಆಫ್ ಪೋಸ್ಟೇಜ್. ರೆವೆನ್ಯೂ ಸ್ಟ್ಯಾಂಪ್ಸ್ ಅಂದರೆ ಏನಂದರೆ ಇವಾಗ ತಹಶೀಲ್ದಾರ್ ಆಫೀಸು ಅಥವಾ ಕೋರ್ಟ್ ಅಫಿಡೇಟು ಇವು ಬಾಂಡ್ ಎಲ್ಲ ಮಾಡಬೇಕಂದ್ರೆ ರೆವೆನ್ಯೂ ಸ್ಟ್ಯಾಂಪ್ಸನ್ನು ಕೇಳ್ತಾರೆ. ಸೊ ಆ ಸ್ಟ್ಯಾಂಪ್ಸನ್ನು ತಂದು ನೀವು ಪೋಸ್ಟೇಜ್ ಸ್ಟ್ಯಾಂಪ್ಸ್ ಆಗಿ ಹಚ್ಚಬಾರ್ದು. ಕಾಂಟ್ ಬಿ ಯೂಸ್ಡ್ ಫಾರ್ ಪೇಮೆಂಟ್ ಆಫ್ ಪೋಸ್ಟೇಜ್ ಅಂತ ಹೇಳ್ತಾರೆ. ದ್ಯಾಟ್ ಈಸ್ ಕ್ಲಾಸ್ 10. ಆಯಿತಾ? ಇವಾಗ ಇದರಲ್ಲೇ ಓವರ್ಸೀಸ್ ಆರ್ಡರ್ಸ್ ಅಂತ ಬರ್ತವೆ, ಆಮೇಲೆ ಫಿಲಾಟಲಿ ಅಂತ 2 ಪಾಯಿಂಟ್ಸ್ ಬರ್ತವೆ. ಓವರ್ಸೀಸ್ ಆರ್ಡರ್ಸ್ ಆ್ಯಂಡ್ ಫಿಲಾಟಲಿ. ಫಿಲಾಟಲಿ ಅಂದರೆ ಫಸ್ಟ್ ನೋಡೋಣ. ಫಿಲಾಟಲಿ ಈಸ್ ಅ ಕಲೆಕ್ಷನ್ ಆ್ಯಂಡ್ ಸ್ಟಡಿ ಆಫ್ ಸ್ಟ್ಯಾಂಪ್ಗಳ ಕಲೆಕ್ಟ್ ಮಾಡೋದು ಮತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡೋದು, ಅದನ್ನು ಫಿಲಾಟಲಿ ಅಂತಾರೆ. ಮತ್ತು ಇದು ಯಾರು ದ ಪರ್ಸನ್ ಹೂ ಕಲೆಕ್ಟ್ಸ್ ದ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟಡಿ ಅವ್ರಿಗೆ ಏನಂತಾರೆ ಅಂದರೆ ಫಿಲಾಟಲಿಸ್ಟ್ ಅಂತ ಕರೀತಾರೆ ಅವರಿಗೆ. ಫಿಲಾಟಲಿಸ್ಟ್ ಒಂದು ಸ್ಟ್ಯಾಂಪ್ ಕಲೆಕ್ಟ್ ಮಾಡೋದಂದ್ರೆ ಓನ್ಲಿ ಓಲ್ಡ್ ಸ್ಟ್ಯಾಂಪ್ಸನ್ನು ಅಷ್ಟೇ ಕಲೆಕ್ಟ್ ಮಾಡೋದಿಲ್ಲ. ಹಳೀದು ಸ್ಟ್ಯಾಂಪ್ಸು, ಪ್ರೆಸೆಂಟ್ದು, ಆಮೇಲೆ ಫ್ಯೂಚರಲ್ಲಿ ಬರುವಂಥ ಸ್ಟ್ಯಾಂಪ್ಸ್ಗಳನ್ನು ಸ್ಟ್ಯಾಂಪ್ಸನ್ನು ಬಿಡುಗಡೆ ಮಾಡ್ತಾರಲ್ಲ ಆ ಟೈಮಲ್ಲೇ ಅವರು ಕಲೆಕ್ಟ್ ಮಾಡಿ ಇಟ್ಕೋತಾರೆ ಸ್ಟ್ಯಾಂಪ್ಸನ್ನು. ಸೊ ಅವರಿಗೆ ಅದಕ್ಕೆ ಫಿಲಾಟಲಿ ಅಂತಾರೆ, ಕಲೆಕ್ಟ್ ಮಾಡೋರಿಗೆ ಫಿಲಾಟಲಿಸ್ಟ್ ಅಂತಾರೆ. ಸೊ ಇದನ್ನು ಇವರು ಇನ್ ಆರ್ಡರ್ ಟು ಕ್ಯಾಟರ್ ದ ನೀಡ್ಸ್ ಆಫ್ ಫಿಲಾಟಲಿಸ್ಟ್ ಆ್ಯಂಡ್ ಸ್ಟ್ಯಾಂಪ್ ಕಲೆಕ್ಟರ್ಸ್ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಸೆಟ್ ಆಫ್ ಫಿಲಾಟಲಿಕ್ ಬ್ಯೂರೋಸ್ ಆಟ್ ದ ಪ್ರಿನ್ಸಿಪಲ್ ಪೋಸ್ಟ್ ಆಫೀಸ್. ಸೊ ಫಿಲಾಟಲಿಸ್ಟ್ ಇರ್ತಾರಲ್ಲ, ಇವ್ರದ ನೀಡ್ಸನ್ನು ಫುಲ್ಫಿಲ್ ಮಾಡುವ ಸಲುವಾಗಿ ಇಂಡಿಯಾ ಪೋಸ್ಟ್ ಏನು ಮಾಡಿದೆ, ಪ್ರಿನ್ಸಿಪಲ್ ಪೋಸ್ಟ್ ಆಫೀಸಲ್ಲಿ ಒಂದು ಪೋಸ್ಟ್ ಆಫೀಸ್ದಲ್ಲೇ ಎಲ್ಲ ಸ್ಟ್ಯಾಂಪ್ಸ್ಗಳ ಮ್ಯೂಸಿಯಂ ಥರ ಮಾಡಿ ಬ್ಯೂರೋವನ್ನು ಮಾಡಿಬಿಟ್ಟಿದೆ. ಸೊ ಅದನ್ನು ಎಲ್ಲ ಮೇನ್ ಸಿಟಿಯಲ್ಲಿ ಫಿಲಾಟಲಿಕ್ ಬ್ಯೂರೋಗಳು ಇದ್ದಾವೆ. ಸೊ ಅದೆಲ್ಲದಕ್ಕೂ ಹೆಡ್ ಯಾವುದಂದರೆ ಬಾಂಬೆ GPO, ಜನರಲ್ ಪೋಸ್ಟ್ ಆಫೀಸು. ಇದೆಲ್ಲದಕ್ಕೂ ಏನಾಗಿರ್ತದೆ, ಹೆಡ್ ಆಗಿರ್ತದೆ. ಸೊ ಓವರ್ಸೀಸ್ ಆರ್ಡರ್ಸ್ ಹ್ಯಾಂಡಲ್ ಬೈ ಇಂಡಿಯನ್ ಫಿಲಾಟಲಿಕ್ ಬ್ಯೂರೋ, ಬಾಂಬೆ GPO. ಇದೇ ಎಲ್ಲದರದ್ದು ಹ್ಯಾಂಡಲ್ ಮಾಡ್ತದೆ. ಓಕೆ. ನೆಕ್ಸ್ಟ್ ಇವಾಗ ಫ್ರ್ಯಾಂಕಿಂಗ್ ಮಷಿನ್ ಬಗ್ಗೆ ನೋಡೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರ್ಯಾಂಕಿಂಗ್ ಮಷೀನು. ಇದರ ಮೇಲೆ ಕಂಪಲ್ಸರಿ ಕ್ವಶನ್ ಬರ್ತದೆ. ಸೊ ಫ್ರ್ಯಾಂಕಿಂಗ್ ಮಷೀನ್ ಅಂದರೆ ಏನು? ಇಟ್ ಈಸ್ ಅ ಸ್ಟ್ಯಾಂಪಿಂಗ್ ಮಷೀನ್. ಇವಾಗ ನಾವು ಒಂದು ಲೆಟರ್ಸನ್ನು ಸಾದಾ ಪತ್ರವನ್ನು ಕಳಿಸ್ತೀವಿ, ಇದ್ರ ಮೇಲೆ ನಾವು ಇಲ್ಲಿ ಸ್ಟ್ಯಾಂಪನ್ನು ಹಚ್ತೀವಿ. ಸ್ಟ್ಯಾಂಪನ್ನು ನಾವು ನಮ್ಮ ಕೈಯಿಂದ ಹಚ್ಚಿರ್ತೀವಿ. ಬಟ್ ಇನ್ ಕೇಸ್ ಒಂದೊಂದು ಲೆಟರ್ಸನ್ನು ಬಂದಿರ್ತಾವೆ, ನೀವು ನೋಡಿರ್ತೀರಿ, ಇಲ್ಲಿ ₹5 ಸ್ಟ್ಯಾಂಪು ಬ್ಲೂ ಆರ್ ರೆಡ್ ಕಲರಲ್ಲಿ ಇರ್ತವೆ. ಸೊ ಅದನ್ನು ಈ ಸ್ಟ್ಯಾಂಪನ್ನು ಮಷಿನ್ ಮೂಲಕ ಇಂಪ್ರೆಸ್ ಮಾಡ್ತಾರೆ. ಸೊ ಆ ಇಂಪ್ರೆಸ್ ಮಾಡುವ ಇದು ಮಷಿನ್ಗೆ ಏನಂತಾರೆ ಅಂದರೆ ಫ್ರ್ಯಾಂಕಿಂಗ್ ಮಷಿನ್ ಅಂತ ಕರೀತಾರೆ. ಸೊ ಇದರಲ್ಲಿ 2 ಟೈಪ್ ಬರ್ತವೆ ಫ್ರ್ಯಾಂಕಿಂಗ್ ಮಷೀನಲ್ಲಿ. ಫಸ್ಟು ಎಲೆಕ್ಟ್ರಾನಿಕ್ ಫ್ರ್ಯಾಂಕಿಂಗ್ ಮಷೀನು, ದೆನ್ ರಿಮೋಟ್ಲಿ ಮ್ಯಾನೇಜ್ಡ್ ಫ್ರ್ಯಾಂಕಿಂಗ್ ಮಷೀನ್. 2 ಟೈಪ್ ಫ್ರ್ಯಾಂಕಿಂಗ್ ಮಷೀನ್ ಇದ್ದಾವೆ. ಆಮೇಲೆ ಇದರಲ್ಲಿ 2 ಡೈಸ್ ಬರ್ತವೆ, ವ್ಯಾಲ್ಯೂ ಡೈ ಆ್ಯಂಡ್ ಲೈಸೆನ್ಸ್ ಡೈ. ವ್ಯಾಲ್ಯೂ ಡೈ ಅಂದರೆ ಏನು? ವ್ಯಾಲ್ಯೂ ಡೈ ಅಂದರೆ ಇಟ್ ಶೋಸ್ ಅಮೌಂಟ್, ಎಷ್ಟು ರೂಪಾಯಿ ಸ್ಟ್ಯಾಂಪನ್ನು ಇಂಪ್ರೆಸ್ ಮಾಡಿದೆ ಮಷೀನು ಅಂತ ಇದನ್ನ ತೋರಿಸ್ತದೆ. ಈಗ ಲೆಟರ್ಸ್ ಇರ್ತಾವಲ್ಲ, ಲೆಟರ್ಸ್ ಮೇಲೆ ₹5,
10 rupees ಲೈಕ್ ದಿಸ್. ಹಿಂಗೆ ಸ್ಟ್ಯಾಂಪನ್ನು ಇಂಪ್ರೆಸ್ ಮಾಡಿರ್ತಾರಲ್ಲ ಅದು ಅಮೌಂಟ್ ತೋರಿಸೋದು ಯಾವುದಂದ್ರೆ ವ್ಯಾಲ್ಯೂ ಡೈ. ಲೈಸೆನ್ಸ್ ಡೈ ಅಂದರೆ ದ ಪರ್ಸನ್ ಯಾವ ಪರ್ಸನ್ನು ಬ್ಯಾಂಕಿಂಗ್ ಮಷೀನನ್ನು ಯೂಸ್ ಮಾಡ್ತಾ ಇರ್ತಾರಲ್ಲ ಸೊ ಅವರ ಲೈಸೆನ್ಸ್ ಡೀಟೇಲ್ಸ್ ಎಲ್ಲವನ್ನು ಲೈಸೆನ್ಸ್ ಡೈ ಶೋ ಮಾಡ್ತದೆ. ಲೈಸೆನ್ಸ್ ಡೀಟೇಲ್ಸ್ ಎಲ್ಲ ಲೈಸೆನ್ಸ್ ಡೈ ಶೋ ಮಾಡ್ತದೆ. ನೆಕ್ಸ್ಟು ಇದರಲ್ಲಿ 2 ಮೀಟರ್ಸ್ ಬರ್ತವೆ, ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಮೀಟ್ರ್. ಅಸೆಂಡಿಂಗ್ ಮತ್ತು ಏರಿಕೆ ಕ್ರಮ ಇಳಿಕೆ ಕ್ರಮ ಅಂತ ನೀವು ಇದು ಮಾಡಿ 2 ಮೀಟರ್ಸ್. ಅಂದರೆ ಇವಾಗ ಫ್ರ್ಯಾಂಕಿಂಗ್ ಮಷೀನನ್ನು ಫಸ್ಟ್ ತೊಗೋಬೇಕಾದ್ರೆ ಅದಕ್ಕೆ ರಿಚಾರ್ಜ್ ಮಾಡಲಾಗುತ್ತದೆ. ಇವು 1000 ರುಪೀಸು ಒಬ್ಬರು ಪಾರ್ಟಿ ರಿಚಾರ್ಜ್ ಮಾಡಿದ್ದಾರೆ ಒಂದು ಮಷೀನ್ಗೆ. ಅವ್ರು ಏನು ಮಾಡ್ತಾರೆ, 10 ರೂಪಾಯಿ ಲೆಟರ್ಸನ್ನು 10 ರೂಪಾಯಿ ಸ್ಟ್ಯಾಂಪ್ ಇರುವ 2 ಲೆಟ್ರನ್ನು ಬುಕ್ ಮಾಡ್ತಾರೆ. ಮೀನ್ಸ್ 20 ರುಪೀಸು ಇದರಿಂದ ಮೈನಸ್ ಆಯಿತು. ಈಗ ಡಿಸೆಂಡಿಂಗ್ ಅಸೆಂಡಿಂಗ್ ಮೀಟ್ರ್ ಎಲ್ಲಿ ವರ್ಕ್ ಆಗ್ತಾವಂದರೆ ಅವರು ಯಾವ್ಯಾವ ಟೈಮಲ್ಲಿ ಲೆಟರ್ಸನ್ನು ಬುಕ್ ಮಾಡ್ತಾರಲ್ಲ ಆ ಟೈಮಲ್ಲಿ ಈ ಮೀಟರ್ಸು ವರ್ಕ್ ಮಾಡ್ತವೆ. ಇವಾಗ 20 ರುಪೀಸ್ ಮೈನಸ್ ಮಾಡಿ ಇದರಲ್ಲಿ ಎಷ್ಟು ಉಳಿತು, 980 ಇಷ್ಟು ಅಮೌಂಟ್ ಇದು ಮಷೀನ್ನಲ್ಲಿ ಉಳಿತದೆ. ಸೊ ಇದು 2 ಮೀಟರ್ಸ್ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಮೀಟ್ರ್ ಇಲ್ಲಿ ವರ್ಕ್ ಆಗ್ತದೆ. ನೆಕ್ಸ್ಟು ಲೈಸೆನ್ಸ್ ಅಥಾರಿಟಿ. ಇವಾಗ ಫ್ರ್ಯಾಂಕಿಂಗ್ ಮಷೀನನ್ನು ಯಾರು ಕೊಡ್ತಾರೆ, ಲೈಸೆನ್ಸ್ ಯಾರು ಕೊಡ್ತಾರೆ ಅಂದರೆ ಇಶ್ಯೂಡ್ ಬೈ ಹೆಡ್ ಆಫ್ ದ ಡಿವಿಷನ್. SP ಅವರು SSP ಅವರು ಫ್ರ್ಯಾಂಕಿಂಗ್ ಮಷೀನನ್ನು ಲೈಸೆನ್ಸನ್ನು ಇಶ್ಯೂ ಮಾಡ್ತಾರೆ. ಆಮೇಲೆ ಇಂಪ್ರೆಷನ್ ಮಸ್ಟ್ ಬಿ ಇನ್ ಬ್ರೈಟ್ ರೆಡ್ ಕಲರ್. ಇಂಪ್ರೆಷನ್ ಯಾವ ಕಲರಲ್ಲಿ ಇರಬೇಕು, ಇಂಪ್ರೆಷನ್ ಮಸ್ಟ್ ಬಿ ಇನ್ ಬ್ರೈಟ್ ರೆಡ್ ಕಲರ್, ರೆಡ್ ಕಲರಲ್ಲಿ ಇರಬೇಕು. ನೆಕ್ಸ್ಟು ಫ್ರ್ಯಾಂಕಿಂಗ್ ಮಷೀನ್ಸ್ ರೂಲ್ಸ್ ಆಫ್ ಪೋಸ್ಟಿಂಗ್. ಪೋಸ್ಟ್ ಮಾಡಬೇಕಂದ್ರೆ ಫ್ರ್ಯಾಂಕ್ಡ್ ಆರ್ಟಿಕಲ್ಸನ್ನು ಪೋಸ್ಟ್ ಮಾಡಬೇಕಂದ್ರೆ ಯಾವ್ಯಾವ ರೂಲ್ಸನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ. ಎಕ್ಸೆಪ್ಟೆಡ್ ಓನ್ಲಿ ಅಟ್ PO ಕೌಂಟರ್ ವಿಂಡೋ. ಇದು ಲೆಟರ್ಸನ್ನು ನೀವು ಕೌಂಟ್ರಲ್ಲೇ ತಂದು ಕೊಡಬೇಕು, ಬಾಕಿ ಅದರ್ ಪ್ಲೇಸಲ್ಲಿ ಇದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಮತ್ತು ಲೆಟ್ರ್ ಬಾಕ್ಸಲ್ಲಿ ಫ್ರ್ಯಾಂಕ್ಡ್ ಆರ್ಟಿಕಲ್ಸನ್ನು ಹಾಕೋದು, ಮೇಲ್ ವ್ಯಾನಲ್ಲಿ ಫ್ರ್ಯಾಂಕ್ಡ್ ಆರ್ಟಿಕಲನ್ನು ಹಾಕೋದು, ಇದನ್ನು ಮಾಡಿದರೆ ದೇ ಟ್ರೀಟೆಡ್ ಆ್ಯಸ್ ಅನ್ಪೇಡ್ ಅಂತ ಆ ಲೆಟರ್ಸು ಟ್ರೀಟ್ ಆಗ್ತವೆ. ಸೊ ಎಕ್ಸೆಪ್ಟೆಡ್ ಓನ್ಲಿ ಅಟ್ PO ಕೌಂಟರ್ ವಿಂಡೋ. ಆಮೇಲೆ ಯಾರು ಲೈಸೆನ್ಸ್ ಇರ್ತಾರಲ್ಲ ಅವರಿಗೆ 2 ಕಾಪೀಸನ್ನು ನೀಡಿರ್ತಾರೆ. ಅಟ್ ದ ಟೈಮ್ ಆಫ್ ಫ್ರ್ಯಾಂಕಿಂಗ್ ಮಷೀನ್ ಲೈಸೆನ್ಸ್ ಕೊಡೋ ಟೈಮಲ್ಲಿ 2 ಕಾಪಿಯನ್ನು ನೀಡಿರ್ತಾರೆ. ಅದು ಯಾವುದಂದ್ರೆ SOM ಅಂತಾರೆ ಅದಕ್ಕೆ, ಸ್ಟೇಟ್ಮೆಂಟ್ ಆಫ್ ಮೇಲಿಂಗ್. ಸ್ಟೇಟ್ಮೆಂಟ್ ಆಫ್ ಮೇಲಿಂಗ್ 2 ಕಾಪಿ ಇರ್ತವೆ. ಆಮೇಲೆ ಅವರು ಕೌಂಟ್ರಲ್ಲಿ ಬಂದು ಬುಕ್ ಮಾಡುವ ಟೈಮಲ್ಲಿ 2 ಕಾಪಿಯನ್ನು ತೊಗೊಂಡು ಬರಬೇಕು ಯೂಸರು. ಅದ ಲೆಟ್ರ್ ಬುಕ್ ಆದ ನಂತರ ಕೌಂಟ್ರ್ PA ಏನು ಮಾಡ್ತಾರೆ ಅಂದರೆ 1 ಕಾಪಿ ಪೇಸ್ಟೆಡ್ ಆನ್ ಯೂಸರ್ ರೆಕಾರ್ಡ್ ಬುಕ್. ಯೂಸರ್ ರೆಕಾರ್ಡ್ ಬುಕ್ಕನ್ನು ಇವರು ಮೇಂಟೈನ್ ಮಾಡಿರ್ತಾರೆ. ಯಾರಂದರೆ ಕೌಂಟ್ರ್ ಪೋಸ್ಟ್ ಆಫೀಸ್ನವರು ಯೂಸರ್ ರೆಕಾರ್ಡ್ ಬುಕ್ಕನ್ನು ಮೇಂಟೈನ್ ಮಾಡಿರ್ತಾರೆ. ಈ 2 ಕಾಪೀಸ್ ಇರ್ತಾವಲ್ಲ, ಈ 2 ಕಾಪೀಸಲ್ಲಿ 1 ಕಾಪಿಯನ್ನು ಈ ರೆಕಾರ್ಡ್ ಬುಕ್ಕಿಗೆ ಪೇಸ್ಟ್ ಮಾಡಿ 1 ಕಾಪಿಯನ್ನು ರಿಟರ್ನ್ ಯಾರಿಗೆ ಯೂಸರ್ಗೆ ಕೊಡ್ತಾರೆ. ಸೊ 1 ಕಾಪಿ ಪೇಸ್ಟೆಡ್ ಆನ್ ಯೂಸರ್ ರೆಕಾರ್ಡ್ ಬುಕ್. ಆ್ಯಂಡ್ ಇವರು ಬರಬೇಕಂದ್ರೆ ವಿಂಡೋ ಡೆಲಿವರಿ ಟಿಕೆಟನ್ನು ತೊಗೊಂಡು ಬರಬೇಕು. ಯಾರು ಯೂಸರ್, ಯಾರು ಬುಕ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವರು ವಿಂಡೋ ಡೆಲಿವರಿ ಟಿಕೆಟನ್ನು ತೊಗೊಂಬರ್ಬೇಕು. ನೆಕ್ಸ್ಟು ಪ್ರೀವಿಯಸ್ ಡೇಟ್ ಇಂಪ್ರೆಷನ್ ನಾಟ್ ಎಕ್ಸೆಪ್ಟೆಡ್. ಇವಾಗ ನಾವು ಇವತ್ತು ಯಾವ ಡೇಟು, 2nd ಜನವರಿ 26 ಇದೆ ಇವತ್ತು ಡೇಟು. ಸೊ ನಾನೇನು ಮಾಡ್ತೀನಿ, ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಲೆಟ್ರನ್ನು ಬುಕ್ ಮಾಡಲಿಕ್ಕೆ ಕೊಡ್ತೀನಿ. ಆ ಲೆಟ್ರ್ ಮೇಲೆ ಏನಿದೆ 1 ಜನವರಿ ನಿನ್ನೆ ನಾನು ಇಂಪ್ರೆಸ್ ಮಾಡಿದ್ದೀನಿ ಫ್ರ್ಯಾಂಕ್ಡ್ ಆರ್ಟಿಕಲ್ ಮೇಲೆ ಸ್ಟ್ಯಾಂಪನ್ನು ನಿನ್ನೆ ಡೇಟಿಗೆ ಇಂಪ್ರೆಸ್ ಮಾಡಿ ಇವತ್ತು ನಾನು ಬುಕ್ ಮಾಡಲಿಕ್ಕೆ ಬಂದಿದ್ದೀನಿ. ಸೊ ಆ ಲೆಟ್ರ್ ಎಕ್ಸೆಪ್ಟ್ ಆಗೋದಿಲ್ಲ. ಪ್ರೀವಿಯಸ್ ಡೇಟ್ ಇಂಪ್ರೆಷನ್ ನಾಟ್ ಎಕ್ಸೆಪ್ಟೆಡ್. ಸೊ ಇವತ್ತು ಬುಕ್ ಮಾಡಬೇಕಾದ್ರೆ ಇವತ್ತೇ ನೀವು ಇಂಪ್ರೆಸ್ ಮಾಡಿರಬೇಕು. ನಾಳೆ ಬುಕ್ ಮಾಡಬೇಕಂದ್ರೆ ನಾಳೆ ಡೇಟಿಗೆ ಅದು ಆರ್ಟಿಕಲ್ಸ್ ಇಂಪ್ರೆಸ್ ಆಗಿರಬೇಕು. ಸೊ ಲೈಕ್ ದಿಸ್ ಇಟ್ ಈಸ್ ವರ್ಕ್ಸ್. ಓಕೆ. ನೆಕ್ಸ್ಟ್ ಪೋಸ್ಟೆಡ್ ಎಟ್ ಮ್ಯಾಕ್ಸಿಮಮ್ ಟು ಸ್ಪೆಸಿಫೈಡ್ ಪೋಸ್ಟ್ ಆಫೀಸ್. ಮತ್ತು ಇವಾಗ ನೀವು ಬುಕ್ ಮಾಡಬೇಕಂದ್ರೆ ಎಲ್ಲ ಯಾವ್ದು ಬೇಕಾದ್ರೂ ಪೋಸ್ಟ್ ಆಫೀಸ್ಗೆ ಹೋಗಿ ಫ್ರ್ಯಾಂಕ್ಡ್ ಆರ್ಟಿಕಲ್ಸನ್ನು ಬುಕ್ ಮಾಡಲಿಕ್ಕೆ ಬರೋದಿಲ್ಲ. ನೀವು ಲೈಸೆನ್ಸನ್ನು SP ಅವರು ಇಶ್ಯೂ ಮಾಡ್ತಿರ್ತಾರಲ್ಲ ಆ ಟೈಮಲ್ಲಿ ಅವರಿಗೆ 2 ಪೋಸ್ಟ್ ಆಫೀಸ್ ಮಾತ್ರ ಸ್ಪೆಸಿಫೈಡ್ ಮಾಡಿರ್ತಾರೆ. ಆ ಪೋಸ್ಟ್ ಆಫೀಸಲ್ಲಿ ಹೋಗಿ ಅವರು ಬುಕ್ಕನ್ನು ಮಾಡಬೇಕು. ಅದರಲ್ಲಿ ಮೇನ್ ಅವರು ಅಟ್ ದ ಟೈಮ್ ಆಫ್ ಲೈಸೆನ್ಸ್ ಕೊಡೋ ಟೈಮಲ್ಲೇ ಅವರು ಇದನ್ನ ಸ್ಪೆಸಿಫೈಡ್ ಮಾಡಿರ್ತಾರೆ, ಅಲ್ಲೇ ಹೋಗಿ ನೀವು ಬುಕ್ ಮಾಡಬೇಕು. ನೆಕ್ಸ್ಟ್ ಪೋಸ್ಟೆಡ್ ಇನ್ ಲೆಟರ್ ಬಾಕ್ಸ್ ಈಸ್ ಟ್ರೀಟೆಡ್ ಆಸ್ ಅನ್ಪೇಡ್.
ಇವಾಗ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ನಲ್ಲ, ಲೆಟರ್ ಬಾಕ್ಸು ಮತ್ತು ಮೇಲ್ ವ್ಯಾನಲ್ಲಿ ನೀವು ಏನಾದರೂ ಪ್ರ್ಯಾಂಕ್ಡ್ ಆರ್ಟಿಕಲ್ಸನ್ನು ಹಾಕಿದರೆ ಅದು ನಿಮ್ಮದು ಮಷೀನಿಂದ ಇಂಪ್ರೆಸ್ ಮಾಡಿರೋ ಸ್ಟ್ಯಾಂಪ್ ಕೂಡ ವೇಸ್ಟ್ ಆಗ್ತದೆ. ಬಿಕಾಸ್ ಅದು ಅನ್ಪೇಯ್ಡ್ ಅಂತ ಟ್ರೀಟ್ ಆಗ್ತದೆ. ಬಿಗ್ ಝೀರೋ ಅಂತಲೇ ಟ್ರೀಟ್ ಮಾಡ್ತಾರೆ, ಅದನ್ನ ಅನ್ಪೇಯ್ಡ್ ಅಂತ ಟ್ರೀಟ್ ಮಾಡ್ತಾರೆ. ಮತ್ತು ನೀವು ವಾಪಸ್ ಅದನ್ನ ಸ್ಟ್ಯಾಂಪ್ ಮಾಡಬೇಕಾಗ್ತದೆ. ಸೊ ಲೆಟರ್ ಬಾಕ್ಸಲ್ಲಿ ಏನಂದರೆ ಪೋಸ್ಟ್ ಮಾಡುವಂಗಿಲ್ಲ, ಮತ್ತು ಮೇಲ್ ವ್ಯಾನಲ್ಲಿ ಕೂಡ ಮಾಡುವಂಗಿಲ್ಲ. ಬಿಕಾಸ್ ಯಾಕಂದರೆ ಇವರು ಏನು ಮಾಡಿರ್ತಾರೆ, ಯೂಸರ್ ರೆಕಾರ್ಡ್ ಬುಕ್ಕನ್ನು ಇಲ್ಲಿ ಮೇಂಟೈನ್ ಮಾಡಿರ್ತಾರೆ, ಮತ್ತು 2 ಪೋಸ್ಟ್ ಆಫೀಸ್ ಅಷ್ಟೇ ಅವ್ರಿಗೆ ಸ್ಪೆಸಿಫೈಡ್ ಮಾಡಿರ್ತಾರೆ. ಈ 2 ಕೇಸು ಇಲ್ಲಿ ಫುಲ್ಫಿಲ್ ಆಗೋದಿಲ್ಲ ಅವರು ಲೆಟರ್ ಬಾಕ್ಸಲ್ಲಿ ಇದು ಮಾಡಿ ಹೋದರೆ. ಸೊ ಅದ್ರ ರೀಸನ್ಗೋಸ್ಕರ ಅವು ಲೆಟರ್ ಬಾಕ್ಸಲ್ಲಿ ನೀವು ಲೆಟ್ರಸನ್ನು ಹಾಕೋಂಗಿಲ್ಲ. ನೆಕ್ಸ್ಟು ಫ್ರ್ಯಾಂಕಿಂಗ್ ಮಷಿನ್ ಫೀಸ್ ಮತ್ತು ರಿಚಾರ್ಜ್ ಆ್ಯಂಡ್ ಫೀಸ್ ಬಗ್ಗೆ ನೋಡೋಣ. ಸೊ ಫ್ರ್ಯಾಂಕಿಂಗ್ ಮಷೀನನ್ನು ಒಂದು ಯೂಸರ್ಗೆ ಕೊಟ್ಟರೆ ಅದರ ವ್ಯಾಲಿಡಿಟಿ ಎಷ್ಟಿರ್ತದೆ ಅಂದರೆ 5 ವರ್ಷ ಅದರ ಟೈಮ್ ಇರ್ತದೆ. 5 ವರ್ಷದಲ್ಲಿ ಫ್ರ್ಯಾಂಕನ್ನು ಆರ್ಟಿಕಲ್ಸ್ ಮೇಲೆ ಫ್ರ್ಯಾಂಕ್ಡ್ ಈ 5 ವರ್ಷದಲ್ಲಿ ಇಂಪ್ರೆಸ್ ಮಾಡ್ಬೋದು ಅವರು. ನೆಕ್ಸ್ಟ್ ಲೈಸೆನ್ಸ್ ಫೀಸ್ ಎಷ್ಟಿರ್ತದೆ? 375. ಫಸ್ಟ್ ಇವಾಗ ಒಂದು ಮಷಿನ್ ತೊಗೊಂಡಿರ್ತಾರಲ್ಲ ಒಬ್ಬರು ಯೂಸರು, ಅದನ್ನು ಮಷಿನ್ ಲೈಸೆನ್ಸ್ ತೊಗೋಬೇಕಂದ್ರೆ 375 ರೂಪಾಯಿ ಫೀಸನ್ನು ಕಟ್ಟಬೇಕು ಅವರು. ಆಮೇಲೆ ಅದನ್ನು ರಿನೇವಲ್ ಮಾಡ್ಕೋತಾ ಇರಬೇಕು. ರಿನೇವಲ್ ಆಫ್ಟರ್ ವ್ಯಾಲಿಡಿಟಿ 5 ವರ್ಷ ಆದ ನಂತರ ರಿನೇವಲ್ ಮಾಡ್ಕೋಬೇಕಂದ್ರೆ ಅವರು 375 ಕಟ್ಟಬೇಕು. ಇಫ್ ಇನ್ ಕೇಸ್ ವಿದಿನ್ ದ ಟೈಮಲ್ಲಿ ಇವಾಗ ಏನಂದರೆ 2 ಜನವರಿ 2026 ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಇದು 5 ವರ್ಷ ತನಕ ಇದರ ವ್ಯಾಲಿಡಿಟಿ ಇರ್ತದೆ. 375 ರೂಪಾಯಿ ಅವರು ಪೇ ಮಾಡಿರ್ತಾರೆ. ಅವರು ಈ 5 ವರ್ಷ ಒಳಗಡೆ ಟೈಮಲ್ಲೇ ಬಂದು ರಿನ್ಯೂವಲ್ ಮಾಡ್ಕೊಂಡ್ರಂದರೆ 375 ರೂಪಾಯಿ ಅಷ್ಟೇ ಫೀಸನ್ನು ತುಂಬಬೇಕು ಅವರು. ಇದು ಡೇಟ್ ಮುಗಿದು ಹೋದ್ಮೇಲೆ ಅವ್ರು ಏನಾದರೂ ಬಂದರೆ 100 ರೂಪೀಸ್ ಅವ್ರಿಗೆ ಪೆನಾಲ್ಟಿ ಬೀಳ್ತದೆ. ಆ ಟೈಮಲ್ಲಿ ಅವರು 475 ರೂಪಾಯಿಯನ್ನು ತುಂಬಿ ರಿನ್ಯೂವಲ್ ಮಾಡ್ಕೋಬೇಕು. ಓಕೆ. ನೆಕ್ಸ್ಟು ಫಸ್ಟ್ ರಿಚಾರ್ಜ್ ಮಿನಿಮಮ್ 2000. ಇವಾಗ ಬ್ಯಾಂಕ್ ಮಷೀನನ್ನು ತೊಗೊಂಬಂದರೆ ಅಷ್ಟೇ ಆಗೋದಿಲ್ಲ. ಇದು 375 ಏನಿದೆಯಲ್ಲ, ಈ ಮಷಿನ್ ಲೈಸೆನ್ಸ್ ಫೀ ಮತ್ತು ಅವರು ಇಂಪ್ರೆಸ್ ಮಾಡಬೇಕಂದ್ರೆ ಸ್ಟ್ಯಾಂಪನ್ನು ಅದಕ್ಕೆ ಒಂದಿಷ್ಟು ರಿಚಾರ್ಜನ್ನು ಮಾಡಬೇಕು. ಫಸ್ಟ್ ರಿಚಾರ್ಜ್ ಮಾಡಬೇಕು ಅವರು. ಆಮೇಲೆ ಯಾವುದೇ ಒಂದು ಹೊಸ ಮಷೀನನ್ನು ತೊಗೊಂಡ್ಮೇಲೆ ಮಿನಿಮಮ್ ಫಸ್ಟ್ ರಿಚಾರ್ಜು 2000 ರೂಪಾಯಿ ಮಾಡಬೇಕು ಅವರು. ಆಮೇಲೆ ಸಬ್ಸಿಕ್ವೆಂಟ್ ಡಿಪಾಸಿಟ್ ಏನಿರ್ತದೆ ಮಿನಿಮಮ್ 1000 ಮಲ್ಟಿಪಲ್ ಆಫ್ 100. ಇದು 2000 ರೂಪಾಯಿ ಅವ್ರಿಗೆ ಫಸ್ಟ್ ತೊಗೊಂಬಂದರು. ಒಂದು ಮಷೀನು 2000 ರೂಪಾಯಿ ಡೆಪಾಸಿಟ್ ಮಾಡಿದರು. ಆಮೇಲೆ ಅವ್ರು ಏನು ಮಾಡಿದರು, ಲೆಟರ್ಸ್ಗಳಿಗೆಲ್ಲ ಇಂಪ್ರೆಸ್ ಮಾಡ್ಕೋತ ಬಂದರು. ಇದೆಲ್ಲ 2000 ಎಲ್ಲ ಖರ್ಚಾಯಿತು ಅವ್ರದ್ರೊಳಗಿನ ಸ್ಟ್ಯಾಂಪ್ ಅಮೌಂಟ್ ಎಲ್ಲ ಖರ್ಚಾಯಿತು. 100 ರೂಪೀಸಿಗೆ ಬಂತು. ರಿಸೆಟ್ ಫೀ ಏನಿರ್ತದಲ್ಲ ಇದು 100 ರೂಪೀಸಿಗೆ ಬಂತಂದರೆ ಅದನ್ನು ಹೊಳ್ಳಿ ಅವರು ರಿಚಾರ್ಜ್ ಮಾಡಬೇಕು. ಅದು ಸಬ್ಸಿಕ್ವೆಂಟ್ ರಿಚಾರ್ಜ್ ಎಷ್ಟಿರ್ತದೆ ಅಂದರೆ ಮಿನಿಮಮ್ 1000. ಇವಾಗ 100 ರೂಪೀಸ್ ಬಂದಿದೆ ಅಂದರೆ ನೀವು 500 ಮಾಡಿದರೆ ರಿಚಾರ್ಜ್ ಮಾಡ್ಕೋದಿಲ್ಲ. ಅದು ಮಿನಿಮಮ್ 1000 ಮಾಡಲೇಬೇಕು. ಆ್ಯಂಡ್ ಮಲ್ಟಿಪಲ್ ಆಫ್ 100 ಮೀನ್ಸ್ 1000, 100, 1200 ಲೈಕ್ ದಿಸ್. ಹೀಗೆ ನೀವು ರಿಚಾರ್ಜನ್ನು ಮಾಡಬೇಕು, ಸಬ್ಸಿಕ್ವೆಂಟ್ ರಿಚಾರ್ಜಸನ್ನು. ಆಮೇಲೆ ರಿಸೆಟ್ ಗೊತ್ತಾಯ್ತಲ್ಲ, ರಿಸೆಟ್ 100 ರೂಪೀಸಿಗೆ ಬಂದಮೇಲೆ ಅದನ್ನು ಫ್ರ್ಯಾಂಕಿಂಗ್ ಮಷೀನನ್ನು ವಾಪಸ್ ನೀವು ರಿಚಾರ್ಜ್ ಮಾಡಬೇಕು. ನೆಕ್ಸ್ಟು ಫ್ರ್ಯಾಂಕಿಂಗ್ ಮಷೀನ್ ಕಮಿಷನ್ ಆ್ಯಂಡ್ ಡಿಡಕ್ಷನ್ ಯಾವ ಕಂಡೀಷನಲ್ಲಿ ಡಿಡಕ್ಟ್ ಮಾಡ್ತಾರೆ ಅಮೌಂಟು, ಮತ್ತು ಕಮಿಷನ್ ರಿಬೇಟ್ ಸಿಗ್ತದಲ್ಲ, ಸೊ ಇದು ಯಾವ ಕಂಡೀಷನಲ್ಲಿ ಅಂತ ನೋಡೋಣ. 3% ಕಮಿಷನ್ ಅಲೋಡ್ ಆನ್ ವ್ಯಾಲ್ಯೂ ಆಫ್ ಫ್ರ್ಯಾಂಕ್ಸ್ ಯೂಸ್ಡ್ ಇಫ್ ಅಮೌಂಟ್ ಎಕ್ಸೆಡ್ 5000. ಇವಾಗ ಒಬ್ಬರು ಯೂಸರು 5000ಕ್ಕಿಂತ ಹೆಚ್ಚು ಫ್ರ್ಯಾಂಕನ್ನು ಮಾಡಿದರೆ, ಸ್ಟ್ಯಾಂಪ್ ಇಂಪ್ರೆಷನ್ ಮಾಡಿದರೆ ಅವರಿಗೆ 3% ಕಮಿಷನ್ ಸಿಗ್ತದೆ. ರಿಬೇಟ್ ಅನ್ಬೋದು ಇದು. 5000ಕ್ಕಿಂತ ಹೆಚ್ಚಾಗಬೇಕು ಅಮೌಂಟ್. 5000ಕ್ಕಿಂತ ಹೆಚ್ಚಾದರೆ ಮಾತ್ರ 3% ಕಮಿಷನ್ ಸಿಗ್ತದೆ. ನೆಕ್ಸ್ಟು 5% ಡಿಡಕ್ಟೆಡ್ ಆನ್ ಫೇಸ್ ವ್ಯಾಲ್ಯೂ ಫಾರ್ ಎರರ್ ಇನ್ ಇಂಪ್ರೆಷನ್. ಓಕೆ. ಇವಾಗ ಇಂಪ್ರೆಸ್ ಮಾಡುವಂತಹ ಈಗ ಆರ್ಟಿಕಲ್ ಮೇಲೆ ಇಂಪ್ರೆಸ್ ಮಾಡ್ತಾ ಇರ್ತಾರಲ್ಲ ಸ್ಟ್ಯಾಂಪನ್ನು, ಇದು ಎಲ್ಲ ಟೈಮಲ್ಲಿ ಅವರು ಕರೆಕ್ಟ್ ಇಂಪ್ರೆಸ್ ಮಾಡೋದಿಲ್ಲ. ಸಮ್ಟೈಮ್ಸ್ ಎರರ್ ಆಗ್ತದೆ, ಸಮ್ಟೈಮ್ಸ್ ಮಿಸ್ಟೇಕ್ಸ್ ಆಗ್ತವೆ. ಸೊ ಈ ಮಿಸ್ಟೇಕ್ ಏನಾದರೂ ಆದರೆ 5%ನ್ನು ಡಿಡಕ್ಟ್ ಮಾಡ್ಕೋತಾರೆ ಪೋಸ್ಟ್ ಆಫೀಸ್ನವರು. ಫೇಸ್ ವ್ಯಾಲ್ಯೂ ಅಂದರೆ ಇವಾಗ
ಲೆಟ್ರ್ ಮೇಲೆ ನೀವು 10 ರೂಪಾಯಿ ಸ್ಟ್ಯಾಂಪನ್ನು ಹಚ್ಚಿದಿರಿ ಅಂತ ಹೇಳ್ಕೊಳ್ಳಿ. 10 ರೂಪಾಯಿದು 5% ಡಿಡಕ್ಟ್ ಆಗಿ ಇವರು ಮೀಟ್ರಲ್ಲಿ ಸೆಟ್ ಆಗ್ತದೆ ಅದು. ಸೊ ಈ 5% ಡಿಡಕ್ಟ್ ಆಗಿರುವಂತಹ ಇದನ್ನಿರ್ತದಲ್ಲ, ಸೊ ಇದನ್ನು ರಿಫಂಡ್ ಕೂಡ ಮಾಡ್ತಾರೆ ಇಫ್ ಯೂಸರ್ 3 ತಿಂಗಳ ಒಳಗಡೆ 3 ಮಂತ್ಸ್ ಒಳಗಡೆ ಅವರು ಲೆಟ್ರ್ ಬರೆದು ಇದನ್ನ ಕೊಟ್ಟಿದ್ರೆ ಅದು ರಿಫಂಡ್ ಆಗ್ತದೆ ಇದು ಅಮೌಂಟು. ಓಕೆ, 3 ಮಂತ್ ಒಳಗಡೆ ಅವ್ರು ಮಾಡಲಿಲ್ಲ ಅಂದರೆ ಅಮೌಂಟ್ ವಿಲ್ ಬಿ ಡಿಡಕ್ಟೆಡ್. ನೆಕ್ಸ್ಟ್ ಬಲ್ಕ್ ಕಸ್ಟಮರ್ ಅಡಿಷನ್ 2% ಕಮಿಷನ್ ಈ ಪ್ರೀ ಸಾರ್ಟೆಡ್ ಪೋಸ್ಟ್ ಆಫೀಸ್ ವೈಸ್. ಪೋಸ್ಟ್ ಆಫೀಸ್ ವೈಸ್ ಏನಾದರೂ ಅವರು ಸಾರ್ಟ್ ಮಾಡಿ ಕೊಟ್ಟಿದ್ರೆ ಬಲ್ಕ್ ಕಸ್ಟಮರ್ಸ್ ಇರ್ತಾರಲ್ಲ, ಬಲ್ಕ್ ಕಸ್ಟಮರ್ಸ್ ಅಷ್ಟೇ ಅಪ್ಲೈ ಆಗ್ತದೆ ಇದು. ಅವ್ರಿಗೆ 2% ಎಕ್ಸ್ಟ್ರಾ ಕಮಿಷನನ್ನು ಕೊಡ್ತಾರೆ. ಸೊ ಇವಾಗ ನಾವು ಫ್ರ್ಯಾಂಕಿಂಗ್ ಮಷಿನ್ ಕ್ಯಾಟಗರೀಸನ್ನು ನೋಡೋಣ. ಸೊ ಯಾವ್ಯಾವ ಕ್ಯಾಟಗರಿ ಇದ್ದಾವೆ ಮತ್ತು ಅವರು ಯಾರಿಗೆ ಅಪ್ಲಿಕೇಶನನ್ನು ಕೊಡಬೇಕು, ಮೋಡ್ ಆಫ್ ಅಪ್ಲಿಕೇಶನ್ ಯಾವ್ದ್ರ ಮೂಲಕ ಅವರು ಅಪ್ಲಿಕೇಶನನ್ನು ಕೊಡಬೇಕಂತ ನೋಡೋಣ. ಫಸ್ಟ್ ಯಾವುದಂದರೆ ಇಂಡಿವಿಜುವಲ್ ಒಬ್ಬರು ಕಸ್ಟಮರು ಅವರಿಗೆ ಫ್ರ್ಯಾಂಕಿಂಗ್ ಮಷಿನ್ ಬೇಕಂದರೆ ಅವರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು. ಮತ್ತು ಯಾರಿಗೆ ಅಪ್ಲೈ ಮಾಡಬೇಕಂದ್ರೆ SP ಆರ್ SSP ಇವರು ಅಥಾರಿಟಿ ಇರ್ತಾರೆ. ಇಂಡಿವಿಜುವಲ್ ಲೈಸೆನ್ಸನ್ನು SP ಆರ್ SSP ಅವರು ನೀಡ್ತಾರೆ. ದೆನ್ ಕಮರ್ಷಿಯಲ್ ಮೀನ್ಸ್ ಇವಾಗ ಬಿಸ್ನೆಸ್ಮೆನ್ಸು ಮತ್ತು ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಸೊ ಅವರಿಗೇನಾದರೂ ಫ್ರ್ಯಾಂಕಿಂಗ್ ಮಷಿನ್ ಬೇಕಂದರೆ ಅವರಿಗೂ ಕೂಡ ಯಾರು ಲೈಸೆನ್ಸ್ ಕೊಡ್ತಾರೆ ಅಂದರೆ SP ಆರ್ SSPನ ಕೊಡ್ತಾರೆ. ಇವರು ಅಪ್ಲಿಕೇಶನನ್ನು SP ಅವರಿಗೆ ಕೊಡಬೇಕು. ಮೋಡ್ ಆಫ್ ಅಪ್ಲಿಕೇಶನ್ ಏನಂದರೆ ಆನ್ಲೈನ್ ಮೂಲಕ ಕಮರ್ಷಿಯಲ್ ಲೈಸೆನ್ಸನ್ನು ತೊಗೋಬೋದು. ನೆಕ್ಸ್ಟು ಗೋರ್ಮೆಂಟ್ ಡಿಪಾರ್ಟ್ಮೆಂಟು, ಇವಾಗ ಯಾವುದಾದ್ರೂ ಸರ್ಕಾರಿ ಇಲಾಖೆಗಳಿಗೆ ಫ್ರ್ಯಾಂಕಿಂಗ್ ಮಷಿನ್ ಬೇಕಂದರೆ ಅವರಿಗೆ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಮೇಲೆ ಎಲ್ಲ ಫಿಲ್ ಮಾಡಿ ಅವರು ಕೌಂಟ್ರಲ್ಲಿ ಬಂದು ಅಪ್ಲಿಕೇಶನನ್ನು ಕೊಡಬೇಕು. ದೆನ್ ಇವರಿಗೆ ಲೈಸೆನ್ಸ್ ಅಪ್ರೂವಲ್ ಯಾರು ಮಾಡ್ತಾರೆ ಅಂದರೆ PMG ಪೋಸ್ಟ್ ಮಾಸ್ಟರ್ ಜನರಲ್ ಇವರಿಗೆ ಲೈಸೆನ್ಸನ್ನು ಅಪ್ರೂವಲ್ ಮಾಡ್ತಾರೆ. ಸೊ ಇದು ಇಂಪಾರ್ಟೆಂಟು. ಡಿಪಾರ್ಟ್ಮೆಂಟ್ ಯಾರ್ಯಾರು ಇದನ್ನ ಕೇಳ್ತಾರೆ, ಅಥಾರಿಟಿ ಯಾವುದು ಇದಕ್ಕೆ ಕ್ಯಾಟಗರಿಗೆ ಯಾರು ಅಥಾರಿಟಿ ಇದ್ದಾರೆ ಅಂತ ಕೇಳ್ತಾರೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಹೌ ಟು ಯೂಸ್ ಆ್ಯಂಡ್ ಪೋಸ್ಟಿಂಗ್ ರೂಲ್ಸ್. ಅಪ್ಲಿಕೇಶನ್ ನಾವು ಯಾರಿಗೆ ಕೊಡಬೇಕು, ಇವಾಗ ಫ್ರ್ಯಾಂಕಿಂಗ್ ಮಷಿನ್ ನಮ್ಗೆ ಬೇಕಂದರೆ ನಾವು ಯಾರಿಗೆ ಅಪ್ಲಿಕೇಶನನ್ನು ಕೊಡಬೇಕು? ಅಪ್ಲೈ ಟು ದ ಹೆಡ್ ಆಫ್ ದ ಡಿವಿಷನ್. ಹೆಡ್ ಆಫ್ ದ ಡಿವಿಷನ್ ಏನಿರ್ತಾರೆ ಅಂದರೆ SP ಸೂಪರಿಂಟೆಂಡೆಂಟ್ ಆರ್ ಸೀನಿಯರ್ ಸೂಪರಿಂಟೆಂಡೆಂಟ್ SSP ಅವರಿಗೆ ಅಪ್ಲಿಕೇಶನನ್ನು ಕೊಡಬೇಕು. ಮೆಥಡ್ ಯಾವ ಥರ ಅಂದರೆ ಸಬ್ಮಿಟ್ ಇನ್ ಅ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಥ್ರೂ ಎನ್ ಆಥರೈಸ್ಡ್ ಡೀಲರ್. ಪ್ರಿಸ್ಕ್ರೈಬ್ ಫಾರ್ಮ್ ಎಲ್ಲ ಫಿಲ್ ಮಾಡಿ SP ಅವ್ರಿಗೆ ಕೊಡಬೇಕು. ದೆನ್ ಎಲ್ಲ ಕಂಡೀಷನ್ಸ್ ಕರೆಕ್ಟ್ ಇತ್ತಂದರೆ SP ಅವರು ಲೈಸೆನ್ಸನ್ನು ಇಶ್ಯೂ ಮಾಡ್ತಾರೆ. ಪೋಸ್ಟಿಂಗ್ ರೂಲ್, ಮಷಿನ್ ಫ್ರ್ಯಾಂಕ್ಡ್ ಆರ್ಟಿಕಲ್ಸ್ ಕ್ಯಾನ್ ಬಿ ಪೋಸ್ಟೆಡ್ ಓನ್ಲಿ ಅಟ್ ಅ ಕನ್ಸರ್ನ್ ಪೋಸ್ಟ್ ಆಫೀಸಸ್. ಲೈಸೆನ್ಸ್ ಕೊಡೋ ಟೈಮಲ್ಲಿ ಅವರಿಗೆ 2 ಪೋಸ್ಟ್ ಆಫೀಸನ್ನು ಸ್ಪೆಸಿಫೈಡ್ ಮಾಡಿರ್ತಾರೆ. ಸೊ ಈ 2 ಪೋಸ್ಟ್ ಆಫೀಸಲ್ಲಿ ಮಾತ್ರ ಅವರು ಪೋಸ್ಟನ್ನು ಮಾಡಬೇಕು, ಆರ್ಟಿಕಲ್ ಬುಕ್ಕಿಂಗನ್ನು ಮಾಡಬೇಕು. ಅದರ್ ಪೋಸ್ಟ್ ಆಫೀಸಲ್ಲಿ ಅವರಿಗೆ ಅಲೋಡ್ ಇರೋದಿಲ್ಲ. ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ, ಪೋಸ್ಟಿಂಗ್ ಇನ್ ಲೆಟರ್ ಬಾಕ್ಸ್ ಟ್ರೀಟೆಡ್ ಆ್ಯಸ್ ಅನ್ಪೇಡ್. ಆಲ್ರೆಡಿ ನಾನು ಆವಾಗಲೇ ಹೇಳಿದೆ, ಲೆಟರ್ ಬಾಕ್ಸ್ ಮತ್ತು ಮೇಲ್ನಲ್ಲಿ ಇದನ್ನು ಫ್ರ್ಯಾಂಕ್ಡ್ ಆರ್ಟಿಕಲ್ಸನ್ನು ಪೋಸ್ಟ್ ಮಾಡಿದರೆ ಸೊ ದೇ ಟ್ರೀಟೆಡ್ ಆ್ಯಸ್ ಅನ್ಪೇಡ್ ಅನ್ನಾಗಿ ಅವುಗಳನ್ನು ಕನ್ಸಿಡರ್ ಮಾಡಲಾಗ್ತದೆ. ನೆಕ್ಸ್ಟು ಕ್ಲಾಸ್ 12, 13 ಆ್ಯಂಡ್ 14. ಕ್ಲಾಸ್ 12 ಯಾವುದ್ರ ಬಗ್ಗೆ ಹೇಳ್ತದೆ? ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಇನ್ ಕ್ಯಾಶನ್ನು ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಇನ್ ಕ್ಯಾಶ್ ಬಗ್ಗೆ ಹೇಳ್ತದೆ. ಕ್ಲಾಸ್ 13 ಸ್ಕ್ವೈಟ್ ಆರ್ ಡಿಫೇಸ್ಡ್ ಸ್ಟ್ಯಾಂಪ್ಸ್ ಕಾಂಟ್ ಬಿ ಯೂಸ್ಡ್ ಫಾರ್ ಸ್ಕ್ವೈಟ್ ಆರ್ ಡಿಫೇಸ್ಡ್ ಸ್ಟ್ಯಾಂಪ್ ಬಗ್ಗೆ ಹೇಳ್ತದೆ. ಕ್ಲಾಸ್ 14 ಯಾವುದ್ರ ಬಗ್ಗೆ ಹೇಳ್ತದೆ ಅಂದರೆ ಫಿಕ್ಟಿಷಿಯಸ್ ಸ್ಟ್ಯಾಂಪ್ಸ್, ನಕಲಿ ಈ ಸ್ಟ್ಯಾಂಪ್ಸ್ ಬಗ್ಗೆ 14 ಹೇಳ್ತದೆ. ಸೊ ಇದನ್ನು ಡಿಟೇಲ್ ಆಗಿ ನೋಡೋಣ. ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಇನ್ ಕ್ಯಾಶ್, ಇವಾಗ ಸಾದಾ ಪತ್ರಗಳಿರ್ತಾವಲ್ಲ, ಇವಾಗ 500 ಆರ್ಟಿಕಲ್ಸು ಅಥರೈಸ್ಡ್ ಆಫೀಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಒಬ್ಬೊಬ್ಬರು ಭಾಳಷ್ಟು ಆರ್ಟಿಕಲ್ಸನ್ನು ಒಮ್ಮೆ ಬುಕ್ ಮಾಡ್ತಾರೆ. ಸಾದಾ ಆರ್ಟಿಕಲ್ಸನ್ನು 500 ಆರ್ಟಿಕಲ್ಸನ್ನು ಬುಕ್ ಮಾಡಿದ್ರಂತ ಅಂದ್ಕೊಳ್ಳಿ, ಆವಾಗ 5 ರೂಪಾಯಿ ಸ್ಟ್ಯಾಂಪ್ಸನ್ನು ಹೀಗೆ ಹಚ್ಚಬೇಕಲ್ಲ, ಎಲ್ಲದಕ್ಕೂ ಹಚ್ಚಬೇಕು. ಸೊ ಇದು ಭಾಳ ಹೆವಿ ಆಗ್ತದೆ. ಸೊ ಅದಕ್ಕಾಗಿ ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಇದನ್ನು ಕೂಡ ಕ್ಯಾಶ್ ಕೊಟ್ಟು ಸಾದಾ ಪತ್ರಗಳನ್ನು ಕೂಡ ಕಳಿಸ್ಬೋದು. ಇದು ಕ್ಲಾಸ್ 12 ಬಗ್ಗೆ ಹೇಳ್ತದೆ, ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಇನ್ ಕ್ಯಾಶ್. ನೆಕ್ಸ್ಟ್ ಕ್ಲಾಸ್ 13 ಯಾವುದ್ರ ಬಗ್ಗೆ ಹೇಳ್ತದೆ ಅಂದರೆ ಸ್ಕ್ವೈಟ್ ಆರ್ ಡಿಫೇಸ್ಡ್ ಸ್ಟ್ಯಾಂಪ್ಸ್. ಇವಾಗ ಹರಿದು ಹೋಗಿರುವಂಥ ಸ್ಟ್ಯಾಂಪ್ಸು ಮತ್ತು ರೀಯೂಸ್ ಮಾಡಬಾರ್ದು. ಸ್ಟ್ಯಾಂಪ್ಸನ್ನು ಈಗ ಹಚ್ಚಿರ್ತಾರೆ ಮತ್ತು ಅದನ್ನೇ ವಾಪಸ್ ಹಚ್ಚೋದು,
ಕಾಂಟ್ ಬಿ ರಿಕಗ್ನೈಸ್ ಫಾರ್ ಪೇಮೆಂಟ್. ಇದು ಒಂದೊಂದು ಸ್ವಲ್ಪ ಸೈಡಲ್ಲಿ ಕಟ್ ಆಗಿರ್ತದೆ ಸ್ಟ್ಯಾಂಪ್ಸು. ಇಂಥ ಸ್ಟ್ಯಾಂಪ್ಸ್ಗಳನ್ನೆಲ್ಲವೂ ಪೇಮೆಂಟ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಅಂತ ಅದನ್ನು ಕ್ಲಾಸ್ 13 ಹೇಳ್ತದೆ. ದೆನ್ ಕ್ಲಾಸ್ 14 ಏನು ಹೇಳ್ತದೆ ಅಂದರೆ ಫಿಕ್ಟಿಷಿಯಸ್ ಸ್ಟ್ಯಾಂಪ್ಸ್, ಫೇಕ್ ನಕಲಿ ಸ್ಟ್ಯಾಂಪ್ಸನ್ನು ಯೂಸ್ ಮಾಡ್ತಾರೆ ಅಥವಾ ಪ್ರೊಡಕ್ಷನ್ ಮಾಡುವುದು ನಕಲಿ ಸ್ಟ್ಯಾಂಪ್ಸನ್ನು, ಅದ್ರ ಬಗ್ಗೆ ಕ್ಲಾಸ್ 14 ಹೇಳ್ತದೆ. ಅಂಥ ಕೇಸಲ್ಲಿ ನಕಲಿ ಸ್ಟ್ಯಾಂಪ್ಸನ್ನು ಯೂಸ್ ಮಾಡೋದು ಪ್ರೊಹಿಬಿಟೆಡ್ ಇದೆ ಇಂಡಿಯಾ ಪೋಸ್ಟಲ್ಲಿ. ಪ್ರೊಹಿಬಿಟೆಡ್ ಮತ್ತು ಪನಿಷಬಲ್. ಪ್ರೊಹಿಬಿಟ್ ಅಷ್ಟೇ ಅಲ್ಲದೆ ಇಫ್ ಯು ಯೂಸ್ಡ್ ಪನಿಷ್ ಕೂಡ ಮಾಡ್ತಾರೆ. ಅದು ಯಾವುದಂದ್ರೆ IPC ಸೆಕ್ಷನ್ 263A, ಇಂಡಿಯನ್ ಪಿನಲ್ ಕೋಡ್ 267A, ಇದರ ಅಂಡರ್ ನಿಮಗೆ ಶಿಕ್ಷೆ ಆಗ್ತದೆ. ಇದು ಇಂಪಾರ್ಟೆಂಟು. 263A. ಆಮೇಲೆ ಇವಾಗ ನಾವು ಹೊಸ ರೂಲ್ಸ್ ಬಂದಿದ್ದಾವಲ್ಲ 2024 IT, ಅದರಲ್ಲಿ ಇದು ಕೊಟ್ಟಿದ್ದಾರೆ BNS 2023 ಸೆಕ್ಷನ್ 186. ಇದರ ಅಂಡರ್ ಕೂಡ ನಿಮಗೆ ಶಿಕ್ಷೆ ಆಗ್ತದೆ. ಭಾರತೀಯ ಸಂಹಿತ 2023. ಆಮೇಲೆ ನಕಲಿ ಸಾದಾ ಪತ್ರ, ಇದು ನಕಲಿ ಸ್ಟ್ಯಾಂಪ್ಸ್ಗಳನ್ನು ನೀವು ರೀಪ್ರೊಡ್ಯೂಸ್ ಮಾಡ್ಬೋದು. ಇದು ಅಲೌಡ್ ಇದೆ, ಬಟ್ ಎಲ್ಲಿ ಅಂದರೆ ಅಲೌಡ್ ಓನ್ಲಿ ಇನ್ ಬ್ಲ್ಯಾಕ್ ಕಲರ್ ಫಾರ್ ಫಿಲಾಟಲಿಕ್ ಪಬ್ಲಿಕೇಶನ್ಸ್. ಇವಾಗ ಎಕ್ಸಿಬಿಷನ್ಸ್ ಎಲ್ಲ ಇರ್ತಾವಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತು ಇವರಿಗೆಲ್ಲ ನೀವು ಸ್ಟ್ಯಾಂಪ್ಸನ್ನು ಶೋ ಮಾಡಬೇಕು. ಅದನ್ನು ಇದು ಫಿಲಾಟಲಿಯಲ್ಲಿ ಇಡಲಿಕ್ಕೆ ಬ್ಲ್ಯಾಕ್ ಕಲರಲ್ಲಿ ಮಾತ್ರ ಅದು ಅಲೌಡ್ ಇದೆ. ಕಲರ್ ಪ್ರಿಂಟ್ ಮಾಡಬಾರ್ದು, ಓನ್ಲಿ ಬ್ಲ್ಯಾಕ್ ಕಲರು. ಇದು ಕೇಸಿಗೆ ಮಾತ್ರ ಅಲೌಡ್ ಮಾಡಿದ್ದಾರೆ. ಬಾಕಿ ಯಾವುದೇ ಕೇಸ್ನಲ್ಲಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟು ಬೇರೆ ಯಾರಾದರೂ ಅದನ್ನು ಇದು ಮಾಡಿದರೆ ಅದು ಪನಿಷಬಲ್, ಪ್ರೊಹಿಬಿಟೆಡ್ ಆ್ಯಂಡ್ ಪನಿಷಬಲ್ ಅಂತ ಹೇಳಿದ್ದಾರೆ. ಸೊ ಇವಾಗ ಥರ್ಡ್ ಕ್ಲಾಸನ್ನು ಸಮರೈಸ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ನೋಡಿದ್ವಿ ಅಂದರೆ ಟೋಟಲ್ 8 to 14 ಕ್ಲಾಸಸ್ ನೋಡಿದ್ವಿ. 8th ಕ್ಲಾಸ್ ಏನು ಹೇಳ್ತದೆ ಅಂದರೆ ಪೋಸ್ಟ್ ಆಫೀಸ್ ಹಾಲಿಡೇಸ್. 9th ಕ್ಲಾಸು ಡಿಸೈರಬಿಲಿಟಿ ಆಫ್ ಪ್ರೀಪೇಮೆಂಟ್ ಆಫ್ ಪೋಸ್ಟೇಜು. 10th ಪೋಸ್ಟೇಜ್ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷ್ನರಿ. 11th ಕ್ಲಾಸು ಫ್ರ್ಯಾಂಕಿಂಗ್ ಮಿಷಿನ್ ಬಗ್ಗೆ ಹೇಳ್ತದೆ. 12th ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಇನ್ ಕ್ಯಾಶ್. 13th ಕ್ಲಾಸ್ ಏನು ಹೇಳ್ತದೆ ಅಂದರೆ ಫ್ಲೈಟ್ ಆರ್ ಡಿಫೇಸ್ಡ್ ಸ್ಟ್ಯಾಂಪ್ಸ್. ಆ್ಯಂಡ್ 14th ಫಿಕ್ಟಿಷಿಯಸ್ ಸ್ಟ್ಯಾಂಪ್ಸ್. ಇವೆಲ್ಲ ಕ್ಲಾಸಸನ್ನು ನಾವು ನೋಡಿದ್ವಿ. ಹಾಲಿಡೇಸಲ್ಲಿ ಟೋಟಲ್ 17 ಹಾಲಿಡೇಸ್ ಬರ್ತಾವೆ. ಅದ್ರಾಗ 14 ಕಾಮನ್. ಅದರಲ್ಲಿ 14 ಕಾಮನ್ ಇರ್ತವೆ, 3 ವೇರಿಯೇಬಲ್. ಇವು ಮೂರು ಹಾಲಿಡೇಸು ಸ್ಟೇಟಿಂದ ಸ್ಟೇಟು, ಸರ್ಕಲ್ ಟು ಸರ್ಕಲ್ ಡಿಫರ್ ಆಗ್ತವೆ. ಆಮೇಲೆ 3 ನ್ಯಾಷನಲ್ ಹಾಲಿಡೇಸ್ ಇರ್ತವೆ ಇದರಲ್ಲಿ, ಕಾಮನ್ ಇದರಲ್ಲಿ. ನೆಕ್ಸ್ಟು 9th ಕ್ಲಾಸಲ್ಲಿ ನಾವೇನು ನೋಡಿದ್ವಿ. 9th ಕ್ಲಾಸಲ್ಲಿ ಡಿಸೈರಬಿಲಿಟಿ ಆಫ್ ಪ್ರೀಪೇಮೆಂಟ್ ಆಫ್ ಪೋಸ್ಟೇಜನ್ನು ಮುಂಚಿತವಾಗಿ ಪೇ ಮಾಡೋದ್ರಿಂದ ಆಗುವ ಲಾಭಗಳು. ಏನೇನು ಲಾಭ ಆಗುತ್ತದೆ ಅಂದರೆ ಸೆಕ್ಯೂರಿಟಿ ಜಾಸ್ತಿ ಸಿಗ್ತದೆ, ಗ್ರೇಟರ್ ಸೆಕ್ಯೂರಿಟಿ ಆ್ಯಂಡ್ ಫಾಸ್ಟ್ ಡೆಲಿವರಿ ಕೂಡ ಫಾಸ್ಟ್ ಆಗ್ತದೆ. ಸೊ ಇದು ಕ್ಲಾಸ್ 9 ಆಗಿತ್ತು. ದೆನ್ ಕ್ಲಾಸ್ 10 ಯಾವುದ್ರ ಬಗ್ಗೆ ಹೇಳ್ತದೆ ಅಂದರೆ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಆ್ಯಂಡ್ ಸ್ಟೇಷ್ನರಿ. ಯಾವ ಸ್ಟ್ಯಾಂಪ್ಸನ್ನು ನಾವು ಇಂಡಿಯಾ ಪೋಸ್ಟ್ ಮೂಲಕ ಲೆಟರ್ಸನ್ನು ಕಳಿಸ್ಬೇಕಂದ್ರೆ ಯಾವ ಸ್ಟ್ಯಾಂಪನ್ನು ಯೂಸ್ ಮಾಡಬೇಕು ಮತ್ತು ಯಾವ ಸ್ಟ್ಯಾಂಪ್ಸನ್ನು ಯೂಸ್ ಮಾಡಬಾರ್ದು. ರೆವೆನ್ಯೂ ಸ್ಟ್ಯಾಂಪ್ಸ್ ಆರ್ ನಾಟ್ ಅಲೌಡ್. ರೆವೆನ್ಯೂ ಸ್ಟ್ಯಾಂಪ್ಸನ್ನು ನಾವು ಯೂಸ್ ಮಾಡಬಾರ್ದು. ದೆನ್ ಇದ್ರಾಗ ಫಿಲಾಟಲಿಕ್ ಬ್ಯೂರೋ ಬರ್ತಾವ. ಬಾಂಬೆ GPO ಏನೈತೆ ಅಂದರೆ ಎಲ್ಲ ಬ್ಯೂರೋಗಳಿಗೆ ಹೆಡ್ ಇದೆ. ಮತ್ತು ಫಿಲಾಟಲಿಸ್ಟ್ ಅಂದರೆ ಫಿಲಾಟಲಿ ಅಂದರೆ ಯಾರು ಸ್ಟ್ಯಾಂಪ್ಸನ್ನು ಕಲೆಕ್ಟ್ ಮಾಡ್ತಾರೆ ಮತ್ತು ಸ್ಟಡಿ ಮಾಡ್ತಾರೆ, ಅದಕ್ಕೆ ಫಿಲಾಟಲಿ ಅಂತಾರೆ. ಕಲೆಕ್ಟ್ ಮಾಡೋರಿಗೆ ಫಿಲಾಟಲಿಸ್ಟ್ ಅಂತಾರೆ. ನೆಕ್ಸ್ಟು ಫ್ರ್ಯಾಂಕಿಂಗ್ ಮಷೀನು 11ನೇದು ಫ್ರ್ಯಾಂಕಿಂಗ್ ಮಷೀನ್ ವೆರಿ ಇಂಪಾರ್ಟೆಂಟು. ಇದರಲ್ಲಿ 2 ಟೈಪ್ ಬರ್ತವೆ. ಯಾವ್ಯಾವ ಅಂದರೆ ಎಲೆಕ್ಟ್ರಾನಿಕ್ ಫ್ರ್ಯಾಂಕಿಂಗ್ ಮಷೀನು, ರಿಮೋಟ್ಲಿ ಮ್ಯಾನೇಜ್ಡ್ ಫ್ರ್ಯಾಂಕಿಂಗ್ ಮಷೀನ್. ಆಮೇಲೆ 2 ಡೈ ಬರ್ತವೆ, ವ್ಯಾಲ್ಯೂ ಡೈ ಆ್ಯಂಡ್ ಲೈಸೆನ್ಸ್ ಡೈ. 2 ವ್ಯಾಲ್ಯೂ ಡೈ ಆ್ಯಂಡ್ ಲೈಸೆನ್ಸ್ ಡೈ. ಮತ್ತು ಇದರಲ್ಲಿ ಒಂದು ಪಾಯಿಂಟ್ ನಾವು ಅಲ್ಲಿ ಮಿಸ್ ಮಾಡಿದ್ದು, ಇದು ಇಂಪಾರ್ಟೆಂಟು. ಯಾವುದಂದರೆ ದೇರ್ ಮೇ ಬಿ ಎ ಮೋರ್ ದೆನ್ 1 ಇಂಪ್ರೆಷನ್ ಆಫ್ ವ್ಯಾಲ್ಯೂ ಡೈ ಬಟ್ ಓನ್ಲಿ 1 ಲೈಸೆನ್ಸ್ ಡೈ. ಒಂದಕ್ಕಿಂತ ಹೆಚ್ಚು ಇಂಪ್ರೆಷನ್ ಆಫ್ ವ್ಯಾಲ್ಯೂ ಡೈ
ಮೋರ್ ದೆನ್ 1 ಇರ್ಬೋದು, ಬಟ್ ಲೈಸೆನ್ಸ್ ಡೈ ಒಂದೇ ಇರ್ತದೆ ಆಲ್ವೇಸ್. ಲೈಸೆನ್ಸ್ ಡೈ 1, ಇದು ಮೋರ್ ದೆನ್ 1. ಹಿಂಗ್ಯಾಕೆ ಮೋರ್ ದೆನ್ 1 ಇದಿರ್ಬೋದು ಮತ್ತು ಲೈಸೆನ್ಸ್ ಡೈ ಯಾಕೆ ಓನ್ಲಿ 1 ಅಂತ ನೀವು ಇದು ಮಾಡ್ಬೋದು. ಬಿಕಾಸ್ ಒಂದು ಪಾರ್ಟಿಗೆ ಅಥವಾ ಒಬ್ಬರು ಯೂಸರ್ಗೆ ಲೈಸೆನ್ಸ್ ಒಂದೇ ಇರ್ತದೆ. ವ್ಯಾಲ್ಯೂ ಡೈ ಅಂದ್ರೆ ವ್ಯಾಲ್ಯೂ ಡೈ ಏನು ಶೋ ಮಾಡ್ತದೆ, ಅಮೌಂಟ್ ಶೋ ಮಾಡ್ತದೆ, ಎಷ್ಟು ಅಮೌಂಟದು ಸ್ಟ್ಯಾಂಪ್ ಇದೆ ಅಂತ. ಸೊ ಇಟ್ ಕ್ಯಾನ್ ಬಿ ಮೋರ್ ದೆನ್ 1, ಒಂದಕ್ಕಿಂತ ಹೆಚ್ಚು ಇರ್ಬೋದು ಅದು. ಬಟ್ ಕಂಪಲ್ಸರಿಲಿ ಏನಂದರೆ ಲೈಸೆನ್ಸ್ ಡೈ ಈಸ್ 1, ಒಂದೇ ಇರ್ತದೆ ಲೈಸೆನ್ಸ್ ಡೈ. ಇದು ಇಂಪಾರ್ಟೆಂಟ್. ಇದು ನಾವು ಅಲ್ಲಿ ಬಿಟ್ವಿ ಸ್ಲೈಡಲ್ಲಿ. ಓಕೆ, ನೆಕ್ಸ್ಟ್ ವ್ಯಾಲ್ಯೂಡ್ ಆಯಿತು, ಮೋರ್ ದೆನ್ ಇದು. ಆಮೇಲೆ ನಾವು ಲೈಸೆನ್ಸ್ ಇಸ್ ಇಶ್ಯೂಡ್ ಬೈ, ಯಾರು ಇಶ್ಯೂ ಮಾಡ್ತಾರೆ, ಹೆಡ್ ಆಫ್ ದ ಡಿವಿಷನು SP ಅವರು. ಆಮೇಲೆ ಫ್ರ್ಯಾಂಕ್ಡ್ ಆರ್ಟಿಕಲ್ ಅಕ್ಸೆಪ್ಟೆಡ್ ಓನ್ಲಿ ಎಟ್ ವಿಂಡೋದಲ್ಲಿ ಮಾತ್ರ, ಕೌಂಟ್ರಲ್ಲಿ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ 2 ಸ್ಟೇಟ್ಮೆಂಟ್ ಆಫ್ ಮೇಲಿಂಗ್ ಇರ್ತಾವೆ ಯೂಸರ್ ಕಡೆ. 1 ಕಾಪಿ ಏನು ಮಾಡ್ತಾರೆ ಅಂದರೆ ಯೂಸರ್ ರೆಕಾರ್ಡ್ ಬುಕ್ಕಿಗೆ ಪೇಸ್ಟ್ ಮಾಡ್ತಾರೆ. ಆಮೇಲೆ ಒಂದು ಆಫೀಸ್ ರೆಕಾರ್ಡ್ ಬುಕ್ ಒಂದು ಮೇಂಟೈನ್ ಮಾಡಿರ್ತಾರೆ ಕೌಂಟ್ರವರು. ಇದನ್ನು ಆಫೀಸ್ ರೆಕಾರ್ಡ್ ಬುಕ್ಕಲ್ಲಿ ಒಂದು ಯೂಸರ್ ರೆಕಾರ್ಡ್ ಬುಕ್ ಯೂಸರ್ ಕಡೆ ಒಂದು ಇರ್ತದಲ್ಲ ಅದಕ್ಕೊಂದು ಪೇಸ್ಟ್ ಮಾಡ್ತಾರೆ. ಆಮೇಲೆ ಡೈಲಿ ಡಾಕೆಟ್ ಈಸ್ ಮೇಂಟೈನ್ಡ್ ಬೈ ಪೋಸ್ಟ್ ಆಫೀಸ್. ಇದನ್ನು ಯಾರು ಮೇಂಟೈನ್ ಮಾಡ್ತಾರೆ ಅಂದರೆ ಪೋಸ್ಟ್ ಆಫೀಸ್ನವರು ಡೈಲಿ ಡಾಕೆಟನ್ನು ಮೇಂಟೈನ್ ಮಾಡಿರ್ತಾರೆ. ನೆಕ್ಸ್ಟ್ ಇಂಪ್ರೆಷನ್ ಯಾವ ಕಲರಲ್ಲಿ ಇರಬೇಕಂದ್ರೆ ರೆಡ್ ಕಲರಲ್ಲಿ ಇರಬೇಕು. ಆಮೇಲೆ ಇಂಪ್ರೆಷನ್ ಆಫ್ ಪ್ರೀವಿಯಸ್ ಡೇಟದು ಆರ್ಟಿಕಲ್, ಎಸ್ಟರ್ಡೇದು ನೀವು ಡೇಟನ್ನು ಹಾಕಿ ಇವತ್ತು ಆರ್ಟಿಕಲನ್ನು ಎಲ್ಲ ಇದನ್ನ ಪೋಸ್ಟ್ ಮಾಡ್ಲಿಕ್ಕೆ ಬಂದರೆ ನಾಟ್ ಅಕ್ಸೆಪ್ಟೆಡ್, ಅದು ಎಕ್ಸೆಪ್ಟ್ ಮಾಡೋದಿಲ್ಲ. ಆಮೇಲೆ ಲೆಟರ್ ಬಾಕ್ಸಲ್ಲಿ ಮತ್ತು ಮೇಲ್ ವ್ಯಾನಲ್ಲಿ ಫ್ರ್ಯಾಂಕ್ಡ್ ಆರ್ಟಿಕಲ್ಸನ್ನು ಪೋಸ್ಟ್ ಮಾಡಬಾರ್ದು. ಆ್ಯಂಡ್ ಇಫ್ ಮಾಡಿದ್ರು ಅದನ್ನೇನು ಟ್ರೀಟ್ ಮಾಡ್ತಾರೆ ಅಂದ್ರೆ ಅನ್ಪೇಯ್ಡ್ ಅಂತ ಟ್ರೀಟ್ ಮಾಡಲಾಗುತ್ತದೆ. ನೆಕ್ಸ್ಟ್ ಮತ್ತೇನೇನು ನೋಡಿದ್ವಿ ನಾವು, ಕಮಿಷನ್ 3% ಕಮಿಷನ್ ಕೊಡ್ತಾರೆ. ಎಷ್ಟಂದರೆ ಮೋರ್ ದೆನ್ 5,000 ವ್ಯಾಲ್ಯೂಕ್ಕಿಂತ ಹೆಚ್ಚಾಗಿತ್ತಂದರೆ 3% ಕಮಿಷನು. ಅಡಿಷನ್ 2% ಕೊಡ್ತಾರೆ. ಅದು ಯಾರಿಗಂದರೆ ಬಲ್ಕ್ ಕಸ್ಟಮರ್ಸ್ಗೆ. ಇಫ್ ದೇ PO ವೈಸು ಸಾರ್ಟೆಡ್ ಮಾಡಿದರೆ ಆರ್ಟಿಕಲ್ಸನ್ನು 2% ಅಡಿಷನ್ ಕಮಿಷನನ್ನು ಕೊಡ್ತಾರೆ. ದೆನ್ ಫಾರ್ ಎರರ್ ಇಂಪ್ರೆಷನ್ 5% ಫೇಸ್ ವ್ಯಾಲ್ಯೂವನ್ನು ಡಿಡಕ್ಟ್ ಮಾಡ್ತಾರೆ ಎರರ್ ಇಂಪ್ರೆಸ್ ಮಾಡಿದರೆ. ಸೊ ಕರೆಕ್ಟಾಗಿ ಅಟ್ ದ ಟೈಮ್ ಆಫ್ ದ ಇಂಪ್ರೆಷನ್ ಕರೆಕ್ಟಾಗಿ ಇಂಪ್ರೆಸ್ ಮಾಡಬೇಕು ಸ್ಟ್ಯಾಂಪ್ಸ್. ನೆಕ್ಸ್ಟ್ ನಾವೇನು ನೋಡಿದ್ವಿ ಅಂದರೆ ಬ್ಯಾಂಕಿಂಗ್ ಮಷಿನ್ ಲೈಸೆನ್ಸನ್ನು ಅಥಾರಿಟಿ ಯಾರ್ಯಾರು ಕೊಡ್ತಾರೆ. ಫಾರ್ ಇಂಡಿವಿಜುವಲ್ಗೆ ಆನ್ಲೈನಲ್ಲಿ ಅವರು ಆನ್ಲೈನ್ ಮೋಡ್ ಮೂಲಕ ತೊಗೋಬೋದು, SP ಆರ್ SSP. ಓಕೆ, ಕಮರ್ಷಿಯಲ್ಲು ಅವರಿಗೂ ಆನ್ಲೈನ್ ಮೋಡು SP ಆರ್ SSP. ದೆನ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಯಾರು ಕೊಡ್ತಾರೆ, ಕೌಂಟ್ರಲ್ಲೇ ಬಂದು ತೊಗೋಬೇಕು ಅವರು, PMG ಪೋಸ್ಟ್ ಮಾಸ್ಟರ್ ಜನರಲ್, ರೀಜನ್ದ ಹೆಡ್ ಇರ್ತಾರೆ ಅವ್ರು, PMG ಇವ್ರು ಕೊಡ್ತಾರೆ. ನೆಕ್ಸ್ಟು ವ್ಯಾಲಿಡಿಟಿ ಎಷ್ಟಿರ್ತದೆ ಬ್ಯಾಂಕಿಂಗ್ ಮಷಿನ್ದು, 5 ಇಯರು. ಫೀಸ್ ಎಷ್ಟು, 375. ಇಫ್ ರಿನ್ಯೂವಲ್ ಅದು ಟೈಮ್ ಪೀರಿಯಡಲ್ಲೇ ರಿನ್ಯೂವಲ್ ಮಾಡ್ಕೊಂಡ್ರಂದರೆ 375 ಪೇ ಮಾಡಬೇಕು. ಅದಾದ ನಂತರ ಬಂದ್ರಂದರೆ 100 ರೂಪೀಸ್ ಪೆನಾಲ್ಟಿ. ಇದು ಟೋಟಲ್ ಎಷ್ಟು ಕೊಡಬೇಕಂದ್ರೆ 475 ರೂಪೀಸ್ ಅವ್ರು ಪೇ ಮಾಡಿ ಅವರು ರಿನ್ಯೂವಲ್ ಮಾಡ್ಕೋಬೇಕು. ನೆಕ್ಸ್ಟು ರಿಚಾರ್ಜ್ ಮಾಡಬೇಕಂದ್ರೆ ಫಸ್ಟ್ ಡೆಪಾಸಿಟ್ 2000, ಸಬ್ಸಿಕ್ವೆಂಟ್ ಎಷ್ಟು ಇರ್ತದೆ ಅಂದರೆ 1000 ಪ್ಲಸ್ ಮಿನಿಮಮ್ 1000 ಇರ್ತದೆ ಇನ್ ಮಲ್ಟಿಪಲ್ ಆಫ್ 100 ಮಲ್ಟಿಪಲ್ ಆಗಿ ಅದನ್ನು ನಾವು ರೀಚಾರ್ಜ್ ಮಾಡ್ಬೋದು. ಆಮೇಲೆ ರೀಸೆಟ್ ಯಾವಾಗ ಬರ್ತದೆ ಬ್ಯಾಂಕಿಂಗ್ ಮಷೀನು, ರೀಸೆಟ್ಟು 100 ರೂಪೀಸ್. 100 ರೂಪೀಸ್ ವ್ಯಾಲ್ಯೂ ಅಮೌಂಟ್ ಬ್ಯಾಂಕಿಂಗ್ ಮಷೀನಲ್ಲಿ ಉಳಿತಂದರೆ ಅದು ರೀಸೆಟ್ ಆಗ್ತದೆ. ದೆನ್ ದ ಯೂಸರ್ ಶುಡ್ ಬಿ ರಿಚಾರ್ಜನ್ನು ಮಾಡಬೇಕು. ಓಕೆ, ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಅಡ್ರೆಸ್ ಚೇಂಜ್ ಆಯಿತು. ಈಗ ನಾವು 2 ಸ್ಪೆಸಿಫೈಡ್ ಮಾಡಿ ಲೈಸೆನ್ಸ್ ಕೊಡೋ ಟೈಮಲ್ಲಿ ಪೋಸ್ಟ್ ಆಫೀಸನ್ನು ಅವರು ಸ್ಪೆಸಿಫೈಡ್ ಮಾಡಿರ್ತಾರೆ. ಬಟ್ ನಾವು ಇವಾಗ ಏನಾದರೂ ಇದು ಬ್ಯಾಂಕಿಂಗ್ ಮಷೀನದು ಲೊಕೇಶನನ್ನು ನಾವು ಏನಾದರೂ ಚೇಂಜ್ ಮಾಡಬೇಕಂದ್ರೆ ಯಾರಿಗೆ ಇನ್ಫಾರ್ಮ್ ಮಾಡಬೇಕು, ಹೆಡ್ ಆಫ್ ದ ಡಿವಿಷನು SP ಅವ್ರಿಗೆ.
ದೆನ್ ಕೌಂಟರ್ ಇದು ದ ಪಿ ಒ ಪೋಸ್ಟ್ ಆಫೀಸ್ ಎಲ್ಲಿ ನಾವು ಬುಕ್ ಮಾಡ್ತಾ ಇರ್ತೀವಲ್ಲ ರೆಗ್ಯುಲರಾಗಿ ಆರ್ಟಿಕಲ್ಸನ್ನು, ಆ ಪೋಸ್ಟ್ ಆಫೀಸ್ಗೆ ನಾವು ಇನ್ಫಾರ್ಮ್ ಮಾಡಬೇಕು. ಆಮೇಲೆ ಫ್ರ್ಯಾಂಕಿಂಗ್ ಮಷೀನನ್ನು ಹೆಂಗೆ ಇದನ್ನ ತೊಗೋಬೋದು, ಹೌ ಟು ಯೂಸ್ ದ ಫ್ರ್ಯಾಂಕಿಂಗ್ ಮಷೀನ್. ಫಸ್ಟ್ ಅಪ್ಲೈ ಮಾಡಬೇಕು. ಯಾರಿಗಂದರೆ ಹೆಡ್ ಆಫ್ ದ ಡಿವಿಷನ್ SP ಅವರಿಗೆ. ಇನ್ನು ಪ್ರಿಸ್ಕ್ರೈಬ್ಡ್ ಫಾರ್ಮ್, ಒಂದು ಫಾರ್ಮ್ ಇರ್ತದೆ, ಅದರಲ್ಲಿ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ದೆನ್ ನಾವು ಅದನ್ನು SP ಅವ್ರಿಗೆ ಕೊಡಬೇಕು. ನೆಕ್ಸ್ಟ್ ಮಷಿನ್ ಪ್ರ್ಯಾಂಕ್ಡ್ ಆರ್ಟಿಕಲ್ಸ್ ಕ್ಯಾನ್ ಬಿ ಪೋಸ್ಟೆಡ್ ಓನ್ಲಿ 2 POs. 2 ಪೋಸ್ಟ್ ಆಫೀಸ್ನಲ್ಲಿ ಮಾತ್ರ ನಾವು ಮಷಿನ್ ಪ್ರ್ಯಾಂಕ್ಡ್ ಆರ್ಟಿಕಲ್ಸನ್ನು ಪೋಸ್ಟ್ ಮಾಡಬಹುದು. ನೆಕ್ಸ್ಟ್ ನಾವೇನು ನೋಡಿದ್ವಿ, ಕ್ಲಾಸ್ 12. ಕ್ಲಾಸ್ 12 ಏನು ಹೇಳ್ತದೆ, ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಇನ್ ಕ್ಯಾಶ್. ಆ್ಯಂಡ್ ಕ್ಲಾಸ್ 13 ಏನು ಹೇಳ್ತದೆ, ಸ್ಲೈಟ್ ಡಿಫೇಸ್ಡ್ ಸ್ಟ್ಯಾಂಪ್ಸ್. ಈಗ ಸ್ಟ್ಯಾಂಪ್ಸ್ ಒಂದಿರ್ತದೆ, ಅದು ಕಟ್ ಆಗಿದ್ದರೆ ಅದನ್ನು ರೀಯೂಸ್ ಮಾಡಲಿಕ್ಕೆ ಬರೋದಿಲ್ಲ, ಅಂಥವುಗಳು ನಾಟ್ ರೀಯೂಸ್ಡ್, ಇದ್ರ ಬಗ್ಗೆ ಹೇಳ್ತದೆ. ನೆಕ್ಸ್ಟು ಕ್ಲಾಸ್ 14 ಏನು ಹೇಳ್ತದೆ, ಫಿಕ್ಟಿಷಿಯಸ್ ಸ್ಟ್ಯಾಂಪ್ಸ್. ನಕಲಿ ಸ್ಟ್ಯಾಂಪ್ಸನ್ನು ಪ್ರೊಡ್ಯೂಸ್ ಮಾಡುವುದು ಮತ್ತು ಅದು ಪ್ರೊಹಿಬಿಟೆಡ್ ಇದೆ ಪೋಸ್ಟ್ ಆಫೀಸ್ನಲ್ಲಿ. ಆ್ಯಂಡ್ ಪನಿಷಬಲ್ ಕೂಡ ಇದೆ. ಯಾವ ಆ್ಯಕ್ಟ್ ಅಂಡರ, IPC 263A ಇದರ ಅಂಡರ್ ಅದು ಪ್ರೊಹಿಬಿಟೆಡ್ ಇದೆ, ಪನಿಷಬಲ್ ಇದೆ. ನೆಕ್ಸ್ಟ್ ನಾವು ನಕಲಿ ಸ್ಟ್ಯಾಂಪ್ಸನ್ನು ತಯಾರು ಮಾಡಲಿಕ್ಕೆ ಅಲೋ ಮಾಡ್ತೀವಿ ಯಾವ ಕಂಡೀಷನ್ಸಲ್ಲಿ, ಅದು ಇಲಿಸ್ಟ್ರೇಷನ್ ಫಾರ್ ಫಿಲಾಟಲಿಯಲ್ಲಿ ಎಕ್ಸಿಬಿಷನ್ಗೆ ಅಥವಾ ಇಲಿಸ್ಟ್ರೇಷನ್ ಮಾಡಲಿಕ್ಕೆ ಅಲೌಡ್ ಇದೆ. ಬಟ್ ಇನ್ನು ಯಾವ ಕಲರ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾತ್ರ ಅದು ಅಲೌಡ್ ಇದೆ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್ 3. ಈ ಕ್ಲಾಸ್ ನಿಮಗೆ ಹೋಪ್ ಯು ಅಂಡರ್ಸ್ಟುಡ್. ಇನ್ ಕೇಸ್ ನಿಮಗೆ ಏನಾದರೂ ತಿಳಿಲಿಲ್ಲ ಅಥವಾ ಅರ್ಥ ಆಗಲಿಲ್ಲ ಅಂದರೆ ಕ್ಲಾಸನ್ನು ಮತ್ತೊಮ್ಮೆ ಕೇಳಿ ಆ್ಯಂಡ್ ನೋಟ್ಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಕ್ಸಾಮ್ ಕ್ಯಾಲೆಂಡರ್ ಆಲ್ರೆಡಿ ಬಂದಿದೆ, ಎಲ್ಲರೂ ನೋಡಿದ್ದೀರ ಅಂತ ಅನ್ಕೋತೀನಿ. ಸೊ ಸ್ಟಡಿ ವೆಲ್ ಆ್ಯಂಡ್ ಆಲ್ ದಿ ಬೆಸ್ಟ್. Thank you for watching the video and do subscribe for our channel. Thank you.